ಕಾಲಿಡುವ ದೇಶವೆಲ್ಲ ನನ್ನ ಪ್ರಭುವಿಗೆ ಸ್ವಂತವಾಗಲಿ. ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಕಾಲಿಡುವ ದೇಶವೆಲ್ಲ ನನ್ನ ಕರ್ತರಿಗೆ ಸ್ವಂತವಾಗಲಿ. ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಆರಲಿ ಆರಲಿ ಶಿಲುಬೆಯ ಜಯ ಧ್ವಜ ಹಾಲೆಲೂಯಾ. ಮುಳಗಲಿ ಮುಳಗಲಿ ಯೇಸುವಿನ ನಾಮವು ಹಾಲೆಲೂಯಾ. ಆರಲಿ ಆರಲಿ ಶಿಲುಬೆಯ ಜಯ ಧ್ವಜ ಹಾಲೆಲೂಯಾ. ಮುಳಗಲಿ ಮುಳಗಲಿ ಯೇಸುವಿನ ನಾಮವು ಹಾಲೆಲೂಯಾ. ಕಾಲಿಡುವ ದೇಶವೆಲ್ಲ ನನ್ನ ಪ್ರಭುವಿಗೆ ಸ್ವಂತವಾಗಲಿ. ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಕಲ್ವಾರಿ ಧ್ವಜ ಹಾರಲಿ. ಹಂಚುವ ಹಂಚುವ ಯೇಸುವಿನ ಪ್ರೇಮವು ಹಾಲೆಲೂಯಾ. ಬಾಳುವ ಬಾಳುವೆ ಕ್ಷಮೆ ನೀಡಿ ಬಾಳುತ್ತ ಹಾಲೆಲೂಯಾ. ಹಂಚುವ ಹಂಚುವ ಯೇಸುವಿನ ಪ್ರೇಮವು ಹಾಲೆಲೂಯಾ. ಬಾಳುವ ಬಾಳುವ ಕ್ಷಮೆ ನೀಡಿ ಬಾಳುವ ಹಾಲೆಲೂಯಾ. ಕಾಲಿಡುವ ದೇಶವೆಲ್ಲ ನನ್ನ ಪ್ರಭುವಿಗೆ ಸ್ವಂತವಾಗಲಿ. ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಕಾಲಿಡುವ ದೇಶವೆಲ್ಲ ಕರ್ತರಿಗೆ ಸ್ವಂತವಾಗಲಿ. ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಸ್ತುತಿಸಲಿ ಸ್ತುತಿಸಲಿ ಜಗವೆಲ್ಲ ಯೇಸುವಿನ ನಾಮವು ಹಾಲೆಲೂಯಾ. ಸಾರಲಿ ಸಾರಲಿ ಯೇಸುವಿನ ಸುವಾರ್ತೆ ಹಾಲೆಲೂಯಾ. ಸ್ತುತಿಸಲಿ ಸ್ತುತಿಸಲಿ ಜಗವೆಲ್ಲ ಯೇಸುವನ್ನು ಹಾಲೆಲೂಯಾ. ಸಾರಲಿ ಸಾರಲಿ ಯೇಸುವಿನ ನಾಮವು ಹಾಲೆಲೂಯಾ. ಕಾಲಿಡುವ ಜಾಗವೆಲ್ಲ ನನ್ನ ಪ್ರಭುವಿಗೆ ಸ್ವಂತವಾಗಲಿ. ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಕಾಲಿಡುವ ದೇಶವೆಲ್ಲ ನನ್ನ ಪ್ರಭುವಿಗೆ ಸ್ವಂತವಾಗಲಿ. ನಾನೋಡೋ ದೇಶವೆಲ್ಲ ಕಲ್ವಾರಿ ಧ್ವಜ ಹಾರಲಿ. ಕಲ್ವಾರಿ ಧ್ವಜ ಹಾರಲಿ. ಕಲ್ವಾರಿ ಧ್ವಜ ಹಾರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲುವಿನ ಸಹೋದರ ಸಹೋದರಿಯರೇ,
ಒಂದೂರಲ್ಲಿ ಒಬ್ಬ ವ್ಯಕ್ತಿ ತನ್ನ ವ್ಯಾಪಾರವನ್ನು ಮಾಡಬೇಕು. ಆ ವ್ಯಾಪಾರವನ್ನು ಮಾಡುವುದಕ್ಕಾಗಿ ಅದು ಬಂದು ಈ ಬಾರ್, ಕುಡುಕರ ಒಂದು ಅಡ್ಡ ಮಾಡುವುದಕ್ಕೋಸ್ಕರ ಆ ಊರಿಗೆ ಹೋಗಿ ಒಂದು ದೊಡ್ಡ ಬಾರನ್ನು ತೆಗೆಯಲು ಪ್ರಾರಂಭಿಸ್ತಾನೆ. ಆದರೆ ಹಳ್ಳಿಯ ಜನರು ಇಲ್ಲಿ ಬರಬಾರ್ದು, ಬಂದರೆ ನಮ್ಮ ಕುಟುಂಬಗಳೆಲ್ಲ ಒಡೆದೋಗುತ್ತೆ, ನಮ್ಮ ಕುಟುಂಬಗಳೆಲ್ಲ ಛಿದ್ರ ವಿಛಿದ್ರವಾಗುತ್ತೆ, ಅವರು ಬರಬಾರ್ದು. ಎಷ್ಟೋ ಹೋಗಿ ಅವ್ರ ಹತ್ರ ಹೇಳ್ಕೊತಾರೆ, ಇಲ್ಲಿ ಬೇಡ, ಇಲ್ಲಿ ನೀವು ಬರಬಾರ್ದು, ಇಲ್ಲಿ ಆರಂಭಿಸಬಾರ್ದು ಎಂದೆಲ್ಲ ಕೇಳ್ತಾರೆ. ಆದರೆ ಅವನು ಒಪ್ಪಲಿಲ್ಲ, ಅವನು ಯಾರ ಮಾತು ಕೇಳಲಿಲ್ಲ. ಅವನು ಹೇಳಿದ್ದು, ನಾನು ಮಾಡುವುದನ್ನು ಮಾಡ್ತೇನೆ. ಆ ಊರಿನ ಒಂದು ಪ್ರಾರ್ಥನಾ ಕೂಟ, ಪ್ರಾರ್ಥನಾ ತಂಡ ಒಂದಿನ ಕರೆದ್ಬಿಟ್ಟು, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಪ್ರಾರ್ಥನೆಗೆ ಶಕ್ತಿ ಇದೆ, ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಲಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಪ್ಕೊಳ್ತಾರೆ. ಎಲ್ಲರೂ ಪ್ರತಿದಿನ ಬಂದು ಸಂಜೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರತಿದಿನ ತಪ್ಪದೆ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯ ಫಲವಾಗಿ ಒಂದಿನ ಅವನು ಅಂಗಡಿ ನಡೆಸ್ತಾ ಇದ್ದವನಿಗೆ ಆ ಕರೆಂಟ್ ಸರ್ಕ್ಯೂಟ್ ಆಗಿ ಆ ಇಡೀ ಅಂಗಡಿನೇ ಸುಟ್ಟೋಗುತ್ತೆ, ಆ ಇಡೀ ಬಾರೇ ಸುಟ್ಟೋಗುತ್ತೆ. ಈ ಬಾರೆಲ್ಲ ಸುಟ್ಟೋದಾಗ ಅವನ ಬಾರ್ ಓನರು ಕೋರ್ಟಿಗೆ ಹೋಗ್ತಾನೆ. ಕೋರ್ಟಿಗೆ ಹೋಗಿ ಈ ಪ್ರಾರ್ಥನಾ ತಂಡದ ವಿರುದ್ಧವಾಗಿ ಅವನು ಕೇಸ್ ಹಾಕ್ತಾನೆ. ಇವರು ಪ್ರಾರ್ಥನೆ ಮಾಡಿದ್ರಿಂದ ನನ್ನ ಇಡೀ ಅಂಗಡಿ ಸುಟ್ಟೋಯ್ತು, ನಾನು ಮಾಡಬೇಕಾದ ವ್ಯಾಪಾರ ಎಲ್ಲ ನಷ್ಟ ಆಯಿತು, ಇದಕ್ಕೆ ಕಾರಣ ಇವರೇ, ಇವರ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ ಎಂದು ಕೋರ್ಟಿನಲ್ಲಿ ಕೇಸ್ ಹಾಕ್ತಾರೆ. ಕೇಸ್ ನಡೆಯುವಾಗ ಆ ಜಡ್ಜು ಅವರೆಲ್ಲರೂ ಕರೆದು, ಏನಪ್ಪ ನಿಮ್ಮ ಪ್ರಾರ್ಥನೆ ಮಾಡಿದ್ರಿಂದ ಇವನ ಅಂಗಡಿ ಎಲ್ಲ ನಾಶ ಆಗಿದೆ, ಇದಕ್ಕೆ ನೀವೇ ಕಾರಣ ಎಂದು ಅವನು ನಿಮ್ಮಲ್ಲಿ ಆಪಾದನೆ ಮಾಡ್ತಾ ಇದ್ದಾನೆ, ಹೌದಾ? ಇಲ್ಲ ಸ್ವಾಮಿ, ನಮಗೇನು ಗೊತ್ತೇ ಇಲ್ಲ, ನಮಗೆ ಗೊತ್ತಿಲ್ಲ, ನಮ್ಮ ಪ್ರಾರ್ಥನೆ ಮಾಡಿದ್ವಿ, ಅದರ ಫಲ ಇದಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಇದಕ್ಕೆ ನಾವು ಕಾರಣರಲ್ಲ, ನಾವು ಇದಕ್ಕೆ ಹೊಣೆಯಲ್ಲ. ಆದರೆ ಅವನು ಕೇಸ್ ಹಾಕಿದವನು, ಬಾರ್ ಓನರ್, ಇವರೇ ಕಾರಣ, ಇವರಿಂದನೇ ಆಗಿದ್ದು, ಇವರೇ ಎಲ್ಲ ಮಾಡಿದ್ದು ಅಂತ ಕೇಸ್ ಹಾಕ್ತಾನೆ. ಕೊನೆಗೆ ಜಡ್ಜ್ ಹೇಳ್ತಾನೆ, ಪ್ರಾರ್ಥನೆ ಮಾಡಿದವರು ತಮ್ಮ ಪ್ರಾರ್ಥನೆಯ ಶಕ್ತಿ ಅವರಿಗೆ ಗೊತ್ತಿಲ್ಲ, ಇನ್ನು ಪ್ರಾರ್ಥನೆ ಮಾಡದವನು ಆ ಪ್ರಾರ್ಥನೆಯಿಂದಲೇ ಆಗಿದೆ ಅದರ ಶಕ್ತಿ ಎಂದು ಒಬ್ಬ ಹೋರಾಡ್ತಾ ಇದ್ದಾನೆ. ಇದು ಎಂಥ ವಿಪರ್ಯಾಸ! ಆ ಪ್ರಾರ್ಥನಾ ತಂಡದವರು ಪ್ರತಿದಿನ ಪ್ರಾರ್ಥನೆ ಮಾಡಿದ್ದೇ ಅಲ್ಲಿ ಇರಬಾರ್ದು, ಅದು ಹೇಗಾದರೂ ಮಾಡಿ ನಾಶ ಆಗಬೇಕು, ಅಲ್ಲಿ ಜನ ಇರಬಾರ್ದು, ಆ ವ್ಯಾಪಾರ ಆಗಬಾರ್ದು ಅಂತ. ಆದರೆ ಅದು ನಿಜವಾಗಿ ನಡೆದಾಗ ಆ ಪ್ರಾರ್ಥನಾ ಕೂಟ, ಆ ಪ್ರಾರ್ಥನಾ ತಂಡ ಇದಕ್ಕೆ ನಾವು ಹೊಣೆಯಲ್ಲ ಅಂತಾರೆ. ಯಾವ ಪ್ರಾರ್ಥನೆ ತಂಡ ಇದು ಒಪ್ಕೊಂಡು ಇದು ನಮ್ಮಿಂದ ಆಗಿದ್ದು, ನಮ್ಮ ಪ್ರಾರ್ಥನೆಯ ಫಲವಾಗಿದೆ, ನಾವು ಅಷ್ಟು ಪ್ರಾರ್ಥನೆ ಮಾಡಿದ್ದೀವಿ, ಶಕ್ತಿಯುತವಾಗಿ ಜಪವನ್ನು ಮಾಡಿದ್ದೇವೆ, ಅದರ ಫಲವಾಗಿ ಇದಾಗಿದೆ ಎಂದು ಒಪ್ಪಿಕೊಳ್ಳೋದು ಹೊರತು ಅದನ್ನು ನಿರಾಕರಿಸ್ತಾರೆ. ಮತ್ತು ಇನ್ನೇನು ವಿಶ್ವಾಸ, ಮತ್ತಿನ್ನೇನು ಪ್ರಾರ್ಥನೆ ಮಾಡಿದ್ರಿ? ನಿಮ್ಮ ಪ್ರಾರ್ಥನೆಯ ಶಕ್ತಿ ಏನು ನಿಮಗೆ ಗೊತ್ತಿದೆಯಾ? ಹಲವಾರು ಬಾರಿ ನಾವು ಹಂಗೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವಾಗ ಇದು ಖಂಡಿತವಾಗಿ ಈಡೇರುತ್ತದೆ ಎಂಬ ಸಂಪೂರ್ಣವಾದ ನಂಬಿಕೆಯಿಂದ ನಾವು ಮಾಡುವಾಗ ಆ ಪ್ರಾರ್ಥನೆ ಈಡೇರುತ್ತದೆ. ನಮ್ಮ ವಿಶ್ವಾಸಕ್ಕೆ ತಕ್ಕಂತೆ ಅದರ ಫಲವಾಗಿ ದೇವರು ಆ ಪ್ರಾರ್ಥನೆಯನ್ನು ಈಡೇರಿಸ್ತಾರೆ. ಆದರೆ ನಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗೆ ಇದೆ? ಎಷ್ಟರ ಮಟ್ಟಿಗೆ ಇದೆ? ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದರೆ ಕೇವಲ ದೇವರೊಂದಿಗೆ ಮಾತನಾಡುವುದಷ್ಟೇನಾ? ಪ್ರಾರ್ಥನೆ ಅಂದರೆ ನನ್ನ ಮತ್ತು ದೇವರ ಸಂಬಂಧ,
ನನ್ನ ಮತ್ತು ದೇವರ ಸಂಬಂಧಕ್ಕೆ ಪ್ರಾರ್ಥನೆ ಎನ್ನುವುದು. ಆ ಪ್ರಾರ್ಥನೆಯಲ್ಲಿ ನಾನು ದೇವರೊಂದಿಗೆ ಮಾತನಾಡ್ತೇನೆ, ದೇವರನ್ನು ಕೇಳ್ತೇನೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದ್ದೇನೆ. 3 ಅಂಶಗಳಿವೆ. ಒಂದು, ಸಂಪರ್ಕ. ಪ್ರಾರ್ಥನೆ ಎನ್ನುವಾಗ ನನ್ನ ಮತ್ತು ದೇವರ ನಡುವೆ ಇರುವ ಒಂದು ಸಂಪರ್ಕ, ನನ್ನ ಮತ್ತು ಅವರ ನಡುವೆ ಇರುವ ಒಂದು ಸಂಬಂಧ, ಅದು ಪ್ರಾರ್ಥನೆಯ ಒಂದು ಫಲ. ಎರಡನೆಯದಾಗಿ, ಪ್ರಾರ್ಥನೆ ಎನ್ನುವಾಗ ಅದು ನನ್ನನ್ನು ಬದಲಾಯಿಸುವಂತಹ ಒಂದು ಶಕ್ತಿ, ನನ್ನನ್ನು ಬದಲಾಯಿಸುವಂತಹ ಒಂದು ಶಕ್ತಿ. ಯಾವಾಗ ನಾವು ದೇವರಲ್ಲಿ ಹೆಚ್ಚಾಗಿ ಮಾತನಾಡ್ತೇವೆ, ದೇವರೊಂದಿಗೆ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಜೀವನ ಬದಲಾಗ್ತದೆ, ನಮ್ಮ ಸಂಬಂಧಗಳು ಬದಲಾಗುತ್ತೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ದೇವರಿಗೆ ಸನಿಹವಾಗುವಾಗ ದೇವರು ನನ್ನಿಂದ ಏನು ಬಯಸ್ತಾರೆ ಎಂದು ಪ್ರತಿ ಬಾರಿ ನಾನು ಅರಿಯುತ್ತಾ ನನ್ನನ್ನೇ ನಾನು ಬದಲಾಯಿಸ್ಕೊಳ್ತೇನೆ. ಅದೇ ಪ್ರಾರ್ಥನೆ. ಇನ್ನು 3ನೇದಾಗಿ, ನನ್ನ ಮತ್ತು ದೇವರ ಐಕ್ಯ ಒಂದು ಪ್ರಾರ್ಥನೆ. ಐಕ್ಯವಾಗುವುದು, ಒಂದಾಗುವುದು, ಅದು ಪ್ರಾರ್ಥನೆಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಪ್ರಾರ್ಥನೆ ಎಂದುವಾಗ ನನ್ನ ಮತ್ತು ದೇವರ ಐಕ್ಯ, ಅದೇ ನಿಜವಾದ ಪ್ರಾರ್ಥನೆ. ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಯಾಕೆಂದರೆ ದೇವರು ನಮ್ಮಿಂದ ಬಯಸುವುದೇನು? ಒಂದು ಸಂಬಂಧ. ನಾವೆಲ್ಲ ನೋಡ್ತೇವೆ, ಪ್ರತಿ ಬಾರಿ ಅಥವಾ ಪ್ರತಿದಿನ, ಪ್ರತಿ ಭಾನುವಾರ ನಾವು ದೇವಾಲಯಕ್ಕೆ ಹೋಗ್ತೇವೆ. ನಾವು ಬಲಿಪೂಜೆ ಆಗ್ಬೋದು, ಅದು ಮುಗಿಸ್ಕೊಂಡು ನಮ್ಮ ಪಾಡು ನಾವು ಮನೆಗೆ ವಾಪಸ್ ಬರ್ತೇವೆ. ಆದರೆ ಅಲ್ಲಿ ಯಾರು ಇರ್ತಾರೆ? ಯೇಸು ಕ್ರಿಸ್ತರು ಸದಾ ಅಲ್ಲಿ ವಾಸಿಸ್ತಾರೆ. ಆದರೆ ಅದು ಯೇಸು ಕ್ರಿಸ್ತರು ನಮ್ಮದೆಲ್ಲ ಕಾರ್ಯಕ್ರಮ ಆಯಿತು, ಎಲ್ಲ ಮುಗಿಸ್ತು, ಸಾಯಂಕಾಲ ಆಯಿತು, ಬಾಗಿಲು ಹಾಕ್ಕೊಂಡು ನಮ್ಮ ಪಾಡು ನಾವು ಬರ್ತೇವೆ. ಆದರೆ ಯೇಸು ಕ್ರಿಸ್ತರು ಇಲ್ಲೂ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಯಾವಾಗಲೂ ಏನು ಹಾತೊರೀತಾರೆ, ನನ್ನ ಜನರು ಯಾವಾಗ ನನ್ನ ಬಳಿ ಬರ್ತಾರೆ, ಯಾವಾಗ ನನ್ನ ಬಳಿ ಬರ್ತಾರೆ, ಅದನ್ನು ಕಾಯುತ್ತಾರೆ. ಅಂದರೆ ಅವರು ನಮ್ಮಲ್ಲಿ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಳಲು ಹಾತೊರೆಯುತ್ತಾರೆ. ಅದು ಪ್ರಾರ್ಥನೆ. ಎರಡನೆಯದಾಗಿ, ದೇವರಿಂದ ಇಲ್ಲದೆ ನಾನು ಏನಾದರೂ ಮಾಡಲು ಸಾಧ್ಯವೇ? ಯಾಕೆ ಪ್ರಾರ್ಥನೆ ಮಾಡ್ತೀವಿ ಅಂದರೆ ನಾವು ಸಂಪೂರ್ಣವಾಗಿ ಅವರ ಮೇಲೆ ಅವಲಂಬಿತರಾಗಿದ್ದೇವೆ. ಅವರ ಮೇಲೆ ನಾವು ಎಲ್ಲ ವಿಧವಾಗಿ ಅವಲಂಬಿತರಾಗಿದ್ದೇವೆ. ಅವರಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ, ಅವರಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲವೂ ಅವರ ಮೇಲೆ ಅವಲಂಬಿತವಾಗಿದೆ. 3ನೇದಾಗಿ, ಪ್ರಾರ್ಥನೆ ನಮ್ಮನ್ನು ಬದಲಾಯಿಸ್ತದೆ. ಅದಕ್ಕೋಸ್ಕರ ಪ್ರಾರ್ಥನೆ ಎಂಬುದು ಬಹಳ ಮುಖ್ಯವಾದ ಒಂದು ಅಂಶ. ನಮ್ಮಲ್ಲಿ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಅಂತ ಯೇಸು ಬೈತಾರೆ. ನಾವು ಅವರ ಅವಲಂಬಿತರಾಗಿದ್ದೇವೆ ಎಂಬುದನ್ನು ಮರೆಯದಿರುವುದಕ್ಕೆ ನಾವು ಪ್ರಾರ್ಥನೆ ಮಾಡ್ತೇವೆ. 3ನೇದಾಗಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೀವನವನ್ನೇ ಬದಲಾಯಿಸುವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಆದರೆ ಯಾವ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡ್ತೇವೆ, ಯಾವ ಹೃದಯದಿಂದ ನಾವು ಪ್ರಾರ್ಥನೆ ಮಾಡ್ತೇವೆ? ಹಲವಾರು ಬಾರಿ ನಾವು ನೋಡ್ತೇವೆ, ಪ್ರಾರ್ಥನೆ ಮಾಡುವಾಗ ನಮಗೆಲ್ಲ ಆಕಳಿಕೆ ಬರ್ತದೆ, ಅಥವಾ ಜಪಸರ ಮಾಡುವಾಗ ನಮ್ಗೆ ಆಕಳಿಕೆ ಬರುತ್ತೆ. ಸಾಧಾರಣವಾಗಿ ಅದು ನಾವೆಲ್ಲ ಮನುಷ್ಯರೇ, ಅದು ಹಾಗೇ ಆಗುತ್ತೆ. ಯಾಕೆ ಪ್ರಾರ್ಥನೆ? ಎಲ್ಲ ಬೇರೆ ಟೈಮಲ್ಲಿ ಟಿ ವಿ ನೋಡುವಾಗ ಆಕಳಿಕೆ ಬರಲ್ಲ, ಅಥವಾ ನಾವು ಮಾತನಾಡುವಾಗ, ಆಟ ಆಡುವಾಗ, ಅಥವಾ ಒಬ್ಬರೊಬ್ಬರು ಜೋರಾಗಿ ಮಾತಾಡ್ಕೊಳ್ಳುವಾಗ ಅಲ್ಲಿ ಆಕಳಿಕೆ ಬರಲ್ಲ. ಪ್ರಾರ್ಥನೆ ಮಾಡುವಾಗ ಮಾತ್ರ ಯಾಕೆ ಆಕಳಿಕೆ ಬರುತ್ತೆ? ಪ್ರಾರ್ಥನೆ ಮಾಡುವಾಗ ಮಾತ್ರ ಯಾಕೆ ನಿದ್ದೆ ಬರುತ್ತೆ? ಆ ಪ್ರಶ್ನೆಯನ್ನು ನಾವು ಕೇಳಬೇಕು. ಯಾಕೆಂದರೆ ಆ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಗಮನ ಎಲ್ಲ ಒಂದೇ ಕಡೆ ತಿರುಗುತ್ತದೆ, ಒಂದೇ ಕಡೆ ಇರುತ್ತದೆ. ಅದು ಒಂದಾದರೆ, ಎರಡನೇದಾಗಿ ಬೇರೆ ಗಮನ ಎಲ್ಲೂ ಇಲ್ಲ ನಮಗೆ. ಗಮನ ಎಲ್ಲ ಒಂದೇ ಕಡೆ ಇದೆ. ಹಾಗಾಗಿ ನಾವು ಒಂದು ಸಲ ಏನು ಮಾಡ್ತೇವೆ, ಅದನ್ನು ಗಮನ ಅಲ್ಲಿ ಹೊರಿಸುವಾಗ ಆ ಬೇರೆ ಎಲ್ಲೂ ನಮ್ಗೆ ಯೋಚನೆ ಬರ್ತಾ ಇಲ್ಲ. ಹಾಗಾಗಿ ಕೆಲವು ಟೈಮಲ್ಲಿ ನಾವು ನಿದ್ದೆನೂ ಮಾಡ್ತೇವೆ. ಕೆಲವು ಬಾರಿ ಯಾವ ಅಂಶವು ನಮ್ಮ ತಲೆಯಲ್ಲಿ ಓಡ್ತಾ ಇದೆ, ಯಾವ ಯೋಚನೆಗಳು ನಮ್ಮ ತಲೆಯಲ್ಲಿ ಓಡ್ತಾ ಇದೆ, ಇದೆಲ್ಲವನ್ನು ನೋಡುವಾಗ ಒಂದು ರೀತಿಯಲ್ಲಿ ಡಿಸ್ಟ್ರಾಕ್ಷನ್, ಒಂದು ರೀತಿಯಲ್ಲಿ ಏನು ಮಾಡೋದು, ಅದು ಒಂದು ರೀತಿಯಲ್ಲಿ ಡಿಸ್ಟ್ರಾಕ್ಷನ್ ಆದಾಗ ನಾವು ಹಲವಾರು ಬಾರಿ ನಾವು ನೋಡ್ಬೋದು. ಕೆಲವು ಸಮಯ ಭಾನುವಾರ ಬಲಿಪೂಜೆಗೆ ಬರ್ತೇವೆ. ಆದರೆ ಭಾನುವಾರ ಬಲಿಪೂಜೆ ಬಂದಾಗ ಎಷ್ಟರ ಮಟ್ಟಿಗೆ ನಮ್ಮ ದೇಹ
ನಮ್ಮ ಮನಸ್ಸು, ನಮ್ಮ ಆತ್ಮ ಎಲ್ಲ ಸಂಪೂರ್ಣವಾಗಿ ಅಲ್ಲಿರುತ್ತೆ, ಇರಲ್ಲ. ಕೆಲವು ಟೈಮಲ್ಲಿ ದೇಹ ಮಾತ್ರ ಅಲ್ಲಿದೆ, ಮನಸ್ಸೆಲ್ಲ ಹೊರಗಡೆ ಓಡಾಡ್ತಾ ಇದೆ. ಇವತ್ತು ಭಾನುವಾರ ಮನೆಗೆ ಮಾಂಸ ತೊಗೊಂಡು ಹೋಗಬೇಕು, ಏನು ಮಾಡೋದು, ಏನು ತಿನ್ನೋದು, ಇದೇ ನಮ್ಮಲ್ಲಿ ಯೋಚನೆ ಹೊಡ್ತಾ ಇರ್ತದೆ. ಹಾಗಾಗಿ ಆ ಸಮಯದಲ್ಲೂ ಕೂಡ ನಾವು ಒಂದು ರೀತಿಯಲ್ಲಿ ಡಿಸ್ಟ್ರ್ಯಾಕ್ಷನ್ ಆದಾಗ ನಮಗೆ ಈ ಥರ ಆಕಳಿಕೆ ಆಗ್ಬೋದು ಅಥವಾ ಬೇರೆ ವಿಷಯಗಳೇ ಆಗ್ಬೋದು, ಅದು ಬರುತ್ತೆ. ಹಾಗಾಗಿ ಪ್ರಾರ್ಥನೆ ಮಾಡುವಾಗ ತದೇಕ ಚಿತ್ತದಿಂದ ನಾವು ಮಾಡಬೇಕು. ಸಂಪೂರ್ಣವಾದ ಮನಸ್ಸನ್ನು ನಾವು ದೇವರಿಗೆ ಸಮರ್ಪಿಸಿ ಜೀವಿಸಬೇಕು. ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ಬೋದು, ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ಬೋದು? ಹಲವಾರು ವಿಧಗಳವಾದ ಪ್ರಾರ್ಥನೆ ಇದೆ, ಹಲವಾರು ವಿಧಗಳ ಪ್ರಾರ್ಥನೆ. ಕೆಲವು ಸಮಯ ಪ್ರಾರ್ಥನೆ ಎನ್ನುವಾಗ ಬಾಯಿ ತೆಗೆದು ಹೇಳ್ತಾನೇ ಇರಬೇಕು, ಜಪ ಹೇಳ್ತಾ ಇರಬೇಕು, ಅದು ಒಂದು ರೀತಿಯ ಪ್ರಾರ್ಥನೆ. ಇನ್ನೂ ಹಲವಾರು ವಿಧವಾದ ಪ್ರಾರ್ಥನೆ ಇದೆ. ನಿಶಬ್ದವಾಗಿ ಕುಳಿತುಕೊಂಡು ಮೌನವಾಗಿ ತದೇಕ ಚಿತ್ತಿಂದ ಆ ದೇವರ ಸ್ವರೂಪವನ್ನು ನೋಡುವಾಗ, ಆ ಸಪ್ರಸಾದ ಪೆಟ್ಟಿಗೆಯನ್ನು ನೋಡುವಾಗ, ಆ ಮೌನವಾಗಿ ಮಾಡುವ ಆ ಒಂದು ಸಂಭಾಷಣೆ ಕೂಡ ಪ್ರಾರ್ಥನೆ, ಸಂಭಾಷಣೆ ಕೂಡ ಪ್ರಾರ್ಥನೆ. ಒಮ್ಮೆ ಜಾನ್ ಮರಿ ವಿಯಾನಿ ಅವರ ಆ ಕಾಲದಲ್ಲಿ ಪ್ರತಿದಿನ ಒಬ್ಬ ವ್ಯಕ್ತಿ ದೇವಾಲಯಕ್ಕೆ ಬರ್ತಾನೆ. ದೇವಾಲಯಕ್ಕೆ ಬಂದು ಸುಮ್ಮನೆ ಅಲ್ಲಿ ಕುಳಿತ್ಕೊತಾನೆ, ಏನು ಬಾಯೇ ತೆಗಿಯಲ್ಲ, ಅವನು ಬಾಯೇ ತೆಗಿಯಲ್ಲ. ಬಂದು ಅಲ್ಲಿ ಕುಳಿತ್ಕೊತಾನೆ, ಆ ಸಪ್ರಸಾದ ಪೆಟ್ಟಿಗೆ ಶಿಲುಬೆ ನೋಡ್ತಾನೆ, ಮೌನವಾಗಿ ಪ್ರಾರ್ಥಿಸ್ತಾನೆ, ಬಾಯೇ ತೆಗಿಯಲ್ಲ. ಒಂದು ಅರ್ಧ ಅವರ್ ಕೂತ್ಕೊಳ್ತಾನೆ, ಎದ್ದೋಗ್ತಾನೆ. ಸಂತ ಜಾನ್ ಮರಿ ವಿಯಾನಿಯವರು ಅವನನ್ನು ಪ್ರತಿದಿನ ನೋಡೋರು. ಬೆಳಿಗ್ಗೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಬರ್ತಾನೆ, ಅಲ್ಲಿ ದೇವದಲ್ಲಿ ಕೂತ್ಕೊಳ್ತಾನೆ, ಮೌನವಾಗಿರ್ತಾನೆ, ಏನೂ ಮಾತನಾಡಲ್ಲ, ಏನು ಜಪ ಮಾಡಲ್ಲ, ಮೌನವಾಗಿ ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಅಲ್ಲಿ, ಅಥವಾ ಕೆಲವು ಟೈಮಲ್ಲಿ ಆ ಒಂದು ಶಿಲ್ಬೆಯನ್ನು ನೋಡ್ತಾ, ದಿವ್ಯ ಸಪ್ರಸಾದ ಪೆಟ್ಟಿಗೆಯನ್ನು ನೋಡ್ತಾ ಅವನು ಹಾಗೇ ಇರ್ತಾನೆ, ಬಾಯಿ ತೆಗಿಯಲ್ಲ. ಜಾನ್ ಮರಿ ವಿಯಾನಿಯವರಿಗೆ ಒಂದೇ ಆಶ್ಚರ್ಯ, ಏನು ಮಾಡ್ತಾನೆ ಇವನು? ಪ್ರತಿದಿನ ಬರ್ತಾನೆ, ಕೂತ್ಕೊಳ್ತಾನೆ, ಬಾಯಿ ತೆಗಿಯಲ್ಲ, ಪ್ರಾರ್ಥನೆ ಮಾಡಲ್ಲ, ಎದ್ದೋಗ್ತಾನೆ ಅರ್ಧ ಗಂಟೆ ಆದಮೇಲೆ. ಏನು ಮಾಡ್ತಾ ಇದ್ದಾನೆ ಇವನು? ಒಂದು ದಿವಸ ಅವನು ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ವಿಷಯ ಕೇಳ್ತಾನೆ, ಏನು ಮಾಡ್ತಾ ಇದ್ದೀನಿ ನೀನು? ಪ್ರತಿದಿನ ಬರ್ತೀಯ ದೇವಾಲಯಕ್ಕೆ, ಅಲ್ಲಿ ಕುಳಿತ್ಕೊಂತೀಯ, ಅಲ್ಲಿ ಶಿಲ್ಬೆ ನೋಡ್ತೀಯ ಅಥವಾ ಅಲ್ಲಿ ಸಪ್ರಸಾದ ಪೆಟ್ಟಿಗೆ ನೋಡ್ತೀಯ, ಏನೂ ಆಗ್ತಾಯಿಲ್ಲ, ಪ್ರಾರ್ಥನೆ ಮಾಡ್ತಾಯಿಲ್ಲ, ಏನು ನಿನ್ನ ಮುಖ್ಯ ಉದ್ದೇಶ? ಏನು ನಿಮ್ಮ ಮುಖ್ಯ ಉದ್ದೇಶ? ಅವನು ಹೇಳ್ತಾನೆ, ಸ್ವಾಮಿ, ನಾನು ಪ್ರಾರ್ಥನೆ ಮಾಡ್ತಾಯಿಲ್ಲ, ನಾನು ಅವರನ್ನು ನೋಡ್ತಾ ಇದ್ದೇನೆ, ಅವರು ನನ್ನನ್ನು ನೋಡ್ತಾ ಅವರೇ, ನಾನು ಅವರನ್ನು ನೋಡ್ತಾ ಇದ್ದೇನೆ, ಅವರು ನನ್ನನ್ನು ನೋಡ್ತಾ ಇದ್ದಾರೆ, ಅಷ್ಟೇ. ಅದು ಕೂಡ ಖಂಡಿತವಾಗಿ ಪ್ರಾರ್ಥನೆ. ಬಾಯಿ ತೆಗೆದು ಪ್ರಾರ್ಥನೆ ಮಾಡುವುದೇ ಪ್ರಾರ್ಥನೆ ಅಲ್ಲ. ನಿಶಬ್ದವಾಗಿ ತದೇಕ ಚಿತ್ತಿಂದ ಅವರನ್ನು ಈಕ್ಷಿಸುವುದು, ಅದು ಕೂಡ ಪ್ರಾರ್ಥನೆ. ಅದು ಒಂದು ರೀತಿಯ ಪ್ರಾರ್ಥನೆ. ಎರಡನೆಯದಾಗಿ, ಆರಾಧನೆಯ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ? ಯೇಸು ಕ್ರಿಸ್ತರ ಈ ಶರೀರವನ್ನು ನಾವು ಸ್ಥಾಪಿಸಿ ಅದನ್ನು ನಾವು ಬಿಟ್ಟು ಸೈಲೆಂಟ್ ಅಡೋರೇಷನ್ ಅಂತೀವಿ ನಾವು. ನಿಶಬ್ದವಾಗಿ ಅದನ್ನೇ ನೋಡುತ್ತಾ ನಾವು ಪ್ರಾರ್ಥನೆ ಮಾಡ್ತೇವೆ. ಅಲ್ಲೇನು ಬಾಯಿ ತೆಗಿಬೇಕಾಗಿಲ್ಲ. ಅದು ಕೂಡ ಒಂದು ರೀತಿಯ ಪ್ರಾರ್ಥನೆ, ಅದು ಕೂಡ ಒಂದು ರೀತಿಯ ಪ್ರಾರ್ಥನೆ. ಸೊ ಪ್ರಾರ್ಥನೆ ಎನ್ನುವಾಗ ಕೇವಲ ಬಾಯಿ ತೆಗೆದು ಜೋರಾಗೆ ಮಾತಾಡಬೇಕು, ಜೋರಾಗಿ ಪ್ರಾರ್ಥನೆ ಮಾಡಬೇಕು, ಎಲ್ಲರಿಗೂ ಕೇಳೋಂಗೆ ಮಾಡಬೇಕು, ಅದೇ ಪ್ರಾರ್ಥನೆ ಅಲ್ಲ. ಅದು ಒಂದು ವಿಧವಾದ ಪ್ರಾರ್ಥನೆ. ಇನ್ನೊಂದು ವಿಧವಾದ ಪ್ರಾರ್ಥನೆ, ಕಣ್ಮುಚ್ಚಿ ಏನೂ ನಾವು ಯೋಚಿಸದೆ ಅಲ್ಲಿ ತದೇಕ ಚಿತ್ತವಾಗಿ ಅವರನ್ನು ಆಲಿಸುವುದು. ಹಲವಾರು ಬಾರಿ ಸೆಮಿನರಿಲಿ ಇರೋವಾಗೂ ಹೇಳ್ತಾ ಇದ್ದೆ, ಸೆಮಿನೇರಿಯನ್ಸ್ ಬ್ರದರ್ಸ್ಗಳಿಗೆಲ್ಲ, ನೀವು ಪ್ರಾರ್ಥನೆ ಮಾತ್ರವಲ್ಲ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ನಿಶಬ್ದತೆಯನ್ನು ವಹಿಸಿ. ಯಾಕೆಂದರೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆ ಕೆಲಸ, ಈ ಕೆಲಸ, ಇಲ್ಲಿ ಮಾಡಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇದು ಓದಬೇಕು, ಅದು ಓದಬೇಕು, ಎಲ್ಲ ಇದೆ. ಆದರೆ ಕೆಲವು ದಿನದ ಕೆಲವು ಕ್ಷಣಗಳನ್ನು ನಿಶಬ್ದತೆ ಎಲ್ಲ ಬದಿಗೊತ್ತು ನಿಶಬ್ದವಾಗಿರಿ. ನೀನು ರೂಮಲ್ಲಿ ಕೂತ್ಕೊಳ್ತೀಯಾ, ರೂಮಲ್ಲಿ ಕೂತ್ಕೋ. ಚಾಪಲಲ್ಲಿ ಹೋಗ್ತೀಯಾ, ಚರ್ಚ್ಗೆ ಹೋಗ್ತೀಯಾ, ಹೋಗು. ಇಲ್ವ ನೀನು ಹಾಲಲ್ಲಿ ಎಲ್ಲನ ಬರ್ತೀಯಾ, ಕೂತು. ನಿಶಬ್ದವಾಗಿರು. ಖಂಡಿತವಾಗಿ ದೇವರು ನಿನ್ನೊಂದಿಗೆ ಮಾತನಾಡ್ತಾನೆ. ದೇವರು ನಿನ್ನೊಂದಿಗೆ ಮಾತನಾಡ್ತಾನೆ. ಯಾವಾಗ ನಿಶಬ್ದತೆಯಲ್ಲಿ ನಾನು ದೇವರ ವಾಣಿಯನ್ನು ಕೇಳ್ತೇನೋ ಅಲ್ಲಿ ಪ್ರಾರಂಭವಾಗ್ತದೆ ಪ್ರಾರ್ಥನೆ. ಹಲವಾರು ಬಾರಿ ನಾವು ಯೋಚನೆ ಮಾಡಲ್ಲ ಇದನ್ನೆಲ್ಲ. ನಾವು ಮನೇಲಿ ಕೆಲಸ ಮಾಡ್ತೇವೆ, ಆಫೀಸಲ್ಲಿ, ಕಚೇರಿ, ಎಲ್ಲ ಕಡೆ ಕೆಲಸ ಮಾಡ್ತೇವೆ. ಆ ಕೆಲಸ ಕಾರ್ಯದಲ್ಲೂ ಕೂಡ ನಾವು ನಿಶಬ್ದತೆಯನ್ನು ವಹಿಸಬೇಕು. ಹಲವಾರು ಬಾರಿ ಹೇಳ್ತೇವೆ,
ಸ್ವಾಮಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ಗೆ ಹೋಗ್ತೇನೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸ್ಗೆ ಹೋಗ್ತೇನೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಇಷ್ಟೆಲ್ಲ ಕೆಲಸ, ಟೈಮೇ ಸಿಗ್ತಾ ಇಲ್ಲ. ಆಗ ನಾನು ಕೆಲವು ಬಾರಿ ಅವ್ರಿಗೂ ಹೇಳುವುದೂ ಇದೆ, ಪರವಾಗಿಲ್ಲ, ಸಿಕ್ಕ ಸಮಯದಲ್ಲಿ ಪ್ರಾರ್ಥನೆ ಮಾಡು. ಎದ್ದ ತಕ್ಷಣ ನೀನು ಹಲ್ಲುಚ್ತಾ ಇದೆಯಾ, ಒಂದು ನಮೋ ಮರೆ ಹೇಳು. ಮುಖ ತುಳಿತಾ ಇದೆಯಾ, ಒಂದು ನಮೋ ಮರೆ ಹೇಳು. ದಾರಿಲಿ ಹೋಗ್ತಾ ಇದೆಯಾ, ಟೈಮ್ ಸಿಕ್ಕಿದ್ರೆ ಜಪ್ಸರ ಮಾಡು. ಬರ್ತಾ ಇದೆಯಾ, ಜಪ್ಸರ ಮಾಡು. ಯಾವುದನ್ನ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ನಮೋ ಮರೆ ಹೇಳು. ಈ ರೀತಿ ಪ್ರತಿದಿನವನ್ನು ನಾವು ಪ್ರಾರ್ಥನೆಮಯವಾಗಿ ಮಾಡ್ಬೋದು. ಅದಕ್ಕೆ ಸಮಯ ಸಿಕ್ಕಿಲ್ಲ, ನನಗೆ ಗಳಿಗೆ ಇಲ್ಲ ಅಂತ ಹೇಳುವುದಕ್ಕಿಂತ ಸಿಕ್ಕ ಗಳಿಗೆಯನ್ನು, ಸಿಕ್ಕ ಕ್ಷಣಗಳನ್ನು ನಾವು ಬಳಸಿ ಪ್ರಾರ್ಥನೆ ಮಾಡುವಾಗ ನನ್ನ ಮತ್ತು ದೇವರ ಸಂಬಂಧ ಗಟ್ಟಿಯಾಗಿರ್ತದೆ. ಹಾಗಾಗಿ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ವಿಶೇಷತೆ ಏನಂದರೆ, ಈ ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ಏನೇನಿರಬೇಕು. ಬಂದಿದ ತಕ್ಷಣ ನನಗದಿಲ್ಲ, ನನಗಿದಿಲ್ಲ, ನಾನು ಇದು ಮಾಡಿದ್ದೇನೆ, ಅದು ಮಾಡಿದ್ದೇನೆ, ನನಗೇನು ಸಿಗ್ತಾ ಇಲ್ಲ, ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಅದು ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಮಾಡುವಾಗ ಮೊದಲನೆಯದಾಗಿ ಆ ದೇವರನ್ನು ಆರಾಧಿಸಬೇಕು. ನಾವು ದೇವರನ್ನು ಆರಾಧಿಸಬೇಕು. ಇಂದು ನಾನು ಏನೇ ಇದ್ದರೂ ಸರಿ, ಈಗ ನಾನು ಏನೇ ಇದ್ದರೂ ಸರಿ, ನಾನು ಆಡುತ್ತಿರುವ ಉಸಿರಾಡುತ್ತಿರುವುದು, ನಾನು ಜೀವಿಸುತ್ತಿರುವುದು ಎಲ್ಲ ನಿಮ್ಮಿಂದಲೇ ಎಂಬುದನ್ನು ಅರಿಯುವುದು. ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ನಾವು ಅವರನ್ನು ಆರಾಧಿಸಬೇಕು, ಸ್ತುತಿಸಬೇಕು, ವಂದನೆಯನ್ನು ಸಲ್ಲಿಸಬೇಕು. ಅದು ನಮ್ಮ ಪ್ರಾರ್ಥನೆಯ ಪ್ರಮುಖವಾದ ಅಂಶ. ಆರಾಧನೆಯನ್ನು ಸಲ್ಲಿಸಬೇಕು. ಎರಡನೆಯದಾಗಿ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪವಾಗಿ ಕ್ಷಮೆಯನ್ನು ಯಾಚಿಸಬೇಕು. ಸ್ವಾಮಿ, ಹಲವಾರು ಬಾರಿ ನಾನು ಗೊತ್ತಿಲ್ಲ ಈ ತಪ್ಪನ್ನು ಮಾಡಿದ್ದೇನೆ, ನಿಮ್ಮಿಂದ ದೂರ ಹೋಗಿದ್ದೇನೆ ಮತ್ತು ಹಲವಾರು ಪಾಪಗಳನ್ನು ನಾನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಹೇಳಿಕೊಳ್ಳುತ್ತಾ ನಮ್ಮ ಪಾಪಗಳಿಗೆ ಕ್ಷಮೆ ಯಾಚಿಸಬೇಕು. ಮೂರನೆಯದಾಗಿ ನಮ್ಮ ಕೋರಿಕೆಗಳನ್ನು ಅವರ ಮುಂದೆ ಇಡಬೇಕು. ಈ ಮೂರು ಅಂಶಗಳನ್ನು ನಾವು ಗಮನಿಸಬೇಕು. ನಮ್ಮ ಪ್ರಾರ್ಥನೆ ಈ ರೀತಿಯಲ್ಲಿ ಇರಬೇಕು. ಮೊದಲನೇದಾಗಿ ಅವರನ್ನು ಸ್ತುತಿಸಬೇಕು, ಆರಾಧಿಸಬೇಕು, ಮಹಿಮೆ ಪಡಿಸಬೇಕು. ಎರಡನೇದಾಗಿ ನಾವು ಮಾಡಿದಂಥ ಎಲ್ಲ ಪಾಪಗಳಿಗಾಗಿ ಎಲ್ಲ ಕ್ಷಣಗಳು ಅವರಿಂದ ದೂರವಾಗ ಕಾರಣ, ನಮ್ಮ ಕೃತ್ಯಗಳಿಂದ ಕಾರ್ಯಗಳಿಂದ ಅವರನ್ನು ತಳ್ಳಿಬಿಟ್ಟ ಕಾರಣ ಕ್ಷಮೆ ಯಾಚಿಸಬೇಕು. ಮೂರನೆಯದಾಗಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಅವಶ್ಯಕತೆಗಳನ್ನು, ನಮ್ಮ ಬೇಡಿಕೆಗಳನ್ನು ಅವರಲ್ಲಿ ಮೂರನೇದಾಗಿ ಇಡಬೇಕು. ಅದೇ ಪ್ರಾರ್ಥನೆಯ ಒಂದು ಹಾದಿ. ಆ ರೀತಿ ಪ್ರಾರ್ಥನೆ ಮಾಡುವಾಗ ಅದು ಹೆಚ್ಚು ಫಲದಾಯಕವಾಗ್ತದೆ. ಇನ್ನೊಂದು ವಿಶೇಷತೆ ಏನೆಂದರೆ, ಹಲವಾರು ಬಾರಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅದು ದೇವರು ಕೊಡುವುದು ತಡವಾದರೆ ನಾವೇನು ಮಾಡ್ತೇವೆ? ಒಬ್ಬ ಮಹಿಳೆ ವಿಚಾರಣೆಯ ಆ ನವೀನ ಸಂದರ್ಭದಲ್ಲಿ ಪ್ರತಿದಿನ ಅರ್ಧ ಗಂಟೆ ಮುಂಚೆ ಬರೋಳು. ಮುಂಚೆ ಬಂದು ಆ ವಿಚಾರಣೆಯ ಪಾಲಕಿ ಆ ಬಳಿ ಹೋಗಿ, ಆ ಸ್ವರೂಪದ ಬಳಿ ಹೋಗಿ 2 ಕ್ಯಾಂಡಲ್ ಅಂಟಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ರು. ವಿಚಾರಣೆ ಗುರುಗಳು ಇದನ್ನು ನೋಡೋರು, ಏನು ಈ ಅಮ್ಮ ಇಷ್ಟು ಬೇಗ ಬರ್ತಾರೆ, ಯಾರೂ ಇಲ್ಲ ಚರ್ಚಲ್ಲಿ, ಅಮ್ಮ ಬರ್ತಾರಲ್ಲ, ಪ್ರತಿದಿನ ನೋಡ್ತಾ ಇದ್ದೀನಿ, ಅದು ವಿಶೇಷವಾಗಿ ಈ ನವೀನದ ಸಂದರ್ಭದಲ್ಲಿ ಆಕೆ ಬರ್ತಾಳೆ, ಕ್ಯಾಂಡಲ್ ಅಂಟಿಸ್ತಾಳೆ, ನಿಂತ್ಕೊತಾಳೆ, ಪ್ರಾರ್ಥನೆ ಮಾಡ್ತಾಳೆ. ಏನಿದು ಒಂಥರ ಆಶ್ಚರ್ಯ ಆಗ್ತದೆ ಅವಳ ಭಕ್ತಿ ನೋಡಿ. ಆಗ ಒಂದು ದಿವಸ ಸಂಜೆ ಬಲಿಪೂಜೆ ಆದಮೇಲೆ ಆ ಅಮ್ಮನ ಕರೆದು, ಏನಮ್ಮ, ಏನು ವಿಶೇಷವಾದ ಕೋರಿಕೆ ಇದೆಯಾ? ಏನು ಪ್ರತಿದಿನ ನೋಡ್ತಾ ಇದ್ದೀನಿ, ಬೇಗ ಬರ್ತೀಯಾ, ಕ್ಯಾಂಡಲ್ ಅಂಟಿಸ್ತೀಯಾ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದೆಯಾ, ಏನು ವಿಷಯ? ನನಗೊಂದು ವಿಶೇಷವಾದ ಕೋರಿಕೆ ಇದೆ ಸ್ವಾಮಿ, ಆ ಕೋರಿಕೆ ದೇವರು ಈಡೇರಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆ ಪ್ರಾರ್ಥನೆ ಈಡೇರಬೇಕು, ಆ ಪ್ರಾರ್ಥನೆ ಹೇಗಾದರೂ ಮಾಡಿ ದೇವರು ನಾನು ಕರುಣಿಸಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಗುರುಗಳು ಹೇಳ್ತಾರೆ, ಒಳ್ಳೆಯದು, ಪ್ರಾರ್ಥನೆ ಮಾಡು, ಇನ್ನು ಕೆಲವು ದಿನಗಳು ಮಿಕ್ಕಿವೆ, ನೀನು ಪ್ರಾರ್ಥನೆ ಮಾಡು. ಕೆಲವು ದಿನಗಳಾದ ಮೇಲೆ ಹಬ್ಬ ಆಯಿತು, ನವೀನ ಮುಗೀತು, ಹಬ್ಬನೂ ಮುಗೀತು. ಹಬ್ಬ ಆದಮೇಲೆ 1 ವಾರ ಆದಮೇಲೆ ಈ ಗುರುಗಳಿಗೆ ಆ ಹೆಂಗಸಿನ ಜ್ಞಾಪನ ಬರ್ತದೆ. ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ಲಲ್ಲ ಈ ಹೆಂಗಸು, ಏನಾಗಿದೆ ಅಂತ ಆ ಅಮ್ಮ ಒಂದು ದಿವಸ ಚರ್ಚಿಗೆ ಬಂದಾಗ ಕರೀತಾರೆ. ಅಲ್ಲಮ್ಮ, ನೀನು ಇಷ್ಟು ದಿನ ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ, ನಿನ್ನ ಕೋರಿಕೆ ಏನಾಯಿತು, ಈಡೇರ್ತಾ?
ಆಗ ಅವಳು ಹೇಳ್ತಾಳೆ, ಇಲ್ಲ ಸ್ವಾಮಿ, ಈಡೇರಲಿಲ್ಲ. ನನಗೆ ಗೊತ್ತಿತ್ತು, ಮೊದಲೇ ನನಗೆ ಗೊತ್ತಿತ್ತು ದೇವರು ಕೊಡಲ್ಲ, ನನಗೆ ಗೊತ್ತಿತ್ತು. ಆದರೂ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದು ವಿಶ್ವಾಸವೇ? ಅದು ನಂಬಿಕೆ? ನನಗೆ ಗೊತ್ತಿತ್ತು ಫಾದರ್, ಇದು ಬರಲ್ಲ, ಇದು ಸಿಗಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗಾದರೆ ಎಂಥ ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಎಂಥ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಯಾವ ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಹಲವು ಬಾರಿ ನಮ್ಮ ಜೀವನದಲ್ಲಿ ಇದೇನೆ ನಾವು ಪ್ರಶ್ನಿಸುವಂಥದ್ದು. ಅದು ತಡವಾದಾಗ, ಆ ಸಮಯಕ್ಕೆ ಸಿಗದಿದ್ದಾಗ ನಾವು ಕೇಳುವಂಥ ಪ್ರಶ್ನೆ, ಇದು ಹೇಗೆ ಸಾಧ್ಯ, ಯಾಕೆ ದೇವರು ಕಂಡುಬಿಡ್ತಾ ಇಲ್ಲ, ಯಾಕೆ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ಯಾಕೆ ನನ್ನ ದೇವರು ನನ್ನ ಮೊರೆನ ಆಲಿಸ್ತಾ ಇಲ್ಲ ಎಂಬ ಪ್ರಶ್ನೆಗಳನ್ನು ನಾವು ಸುರಿಯುತ್ತೇವೆ. ಆ ಸಂದರ್ಭದಲ್ಲಿ ಶುಭ ಸಂದೇಶವನ್ನು ನಾವು ಗಮನಿಸಬೇಕು. ಯೇಸು ಕ್ರಿಸ್ತರು ಹೇಳ್ತಾರೆ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯುವುದು. ಕೇಳಿರಿ, ಯಾಕೆಂದರೆ ಖಂಡಿತವಾಗಿ ದೇವರು ನಿಮಗೆ ಈಡೇರಿಸ್ತಾರೆ. ಕೇಳಿದ್ನೆಲ್ಲ ಪಡೆಯುತ್ತೇವೆ ಎಂದು ಕೇಳಿದಾಗ ಖಂಡಿತವಾಗಿ ಅದನ್ನು ಈಡೇರಿಸ್ತಾರೆ. ಅದಕ್ಕೋಸ್ಕರ ಕೇಳಿ. ಆದರೆ ಯಾವಾಗ ಯಾವ ವಿಧದಲ್ಲಿ ಅದನ್ನು ಕೊಡಬೇಕೆಂದು ಅವರಿಗೂ ಅರಿತಿದ್ದಾರೆ, ಆ ಸಮಯ ಬಂದಾಗ ಅವರೇ ಅದನ್ನು ಕೊಡ್ತಾರೆ. ಅಲ್ಲಿವರೆಗೂ ನೀವು ಭಯಪಡಬೇಡಿ, ಪ್ರಾರ್ಥನೆ ಮಾಡಿ, ಕೇಳ್ತಾ ಇರಿ, ಕೊಡುವವರೆಗೂ ಕಾಯ್ತಾರಿ. ಹಲವಾರು ಬಾರಿ ನಾವೇನು ಮಾಡ್ತೇವೆ, ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಸಮಯಕ್ಕೆ ಅನುಗುಣವಾಗಿ ಅದು ಪಡಿಬೇಕು ಅಂತೀವಿ. ಆದರೆ ದೇವರ ಚಿತ್ತ ಬೇರೆ ಇರುತ್ತದೆ, ದೇವರ ಚಿತ್ತ ಬೇರೆ ಇರ್ತದೆ. ಆಕೆ ಆ ಚಿತ್ತಕ್ಕೆ ಅನುಗುಣವಾಗಿ ನಾವು ನಡಿಬೇಕು. ಮೋನಿಕರ ಜೀವನ, ಸಂತ ಮೋನಿಕರವರ ಜೀವನ ನೋಡಬೇಕಾದರೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ನನ್ನ ಮಗ ಬದಲಾಗಬೇಕು, ನನ್ನ ಮಗ ಒಂದು ಕ್ರೈಸ್ತಿಯ ಹಾದಿಗೆ ಬರಬೇಕು, ಅಗಸ್ತಿನರು ಚೆನ್ನಾಗಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ 1 ವರ್ಷವಲ್ಲ, 2 ವರ್ಷವಲ್ಲ, 3 ವರ್ಷವಲ್ಲ, ಸತತವಾಗಿ 33 ವರ್ಷಗಳ ಕಾಲ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ. ಆ ತಾಯಿಯ ಪ್ರಾರ್ಥನೆ 33 ವರ್ಷಗಳಾದ ಮೇಲೆ ದೇವರು ಆಕೆಯ ಪ್ರಾರ್ಥನೆಯನ್ನು ಈಡೇರಿಸ್ತಾರೆ. ಆದರೆ ಅವಳು ವಿಶ್ವಾಸವನ್ನು ಕಳೆದುಕೊಳ್ಳಿಲ್ಲ, ನಂಬಿಕೆಯನ್ನು ಕಳೆದುಕೊಳ್ಳಿಲ್ಲ. ಖಂಡಿತವಾಗಿ ಕಾಲಕ್ಕೆ ಅದನ್ನು ಈಡೇರಿಸ್ತಾರೆ, ಕಾಲ ಬಂದಾಗ ಸಂಪೂರ್ಣವಾಗಿ ಅದನ್ನು ನೆರವೇರಿಸ್ತಾರೆ ಎಂಬ ಸಂಪೂರ್ಣವಾದ ವಿಶ್ವಾಸದಿಂದ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ. ಅದು 33 ವರ್ಷಗಳ ಕಾಲ ಸತತವಾಗಿ ಪ್ರಾರ್ಥನೆ ಮಾಡ್ತಾಳೆ. ಹಾಗಾಗಿ ವಿಶ್ವಾಸವನ್ನು ಕಳೆದುಕೊಳ್ಳಿಲ್ಲ. ಆದರೆ ದೇವರ ಚಿತ್ತ ಅದು 33 ವರ್ಷ ಆದಮೇಲೇ ಆಗೋದು ಅನ್ನೋದಿರುವಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಶುಭ ಸಂದೇಶದಲ್ಲಿ ಇನ್ನೊಂದು ಉದಾಹರಣೆ ನೀಡ್ತಾರೆ. ಒಬ್ಬ ವಿಧವೆಯೊಬ್ಬಳು ಆ ಒಂದು ನ್ಯಾಯಾಧೀಶನ ಬಳಿ ಹೋಗಿ ಮನೆ ಹತ್ರ ನಿಂತ್ಕೊಂಡು ಕೇಳ್ತಾಳೆ. ಅವನು ಬಗ್ಗಲ್ಲ. ಪದೇ ಪದೇ ಹೋಗಿ ಕೇಳ್ತಾಳೆ, ಬಗ್ಗಲ್ಲ. ಅವಳ ಕಾಟ ತಡಿಲಾರದೆ ಒಂದಿನ ಆ ನ್ಯಾಯಾಧೀಶ ಹೇಳ್ತಾನೆ, ನಾನು ದೇವರಿಗೂ ಭಯಪಡ್ತಾ ಇಲ್ಲ, ಮನುಷ್ಯರಿಗೂ ಭಯಪಡಲ್ಲ. ಈಕೆ ಬಂದು ನನ್ನ ಜೀವ ತಿಂತಾ ಇದ್ದಾಳೆ, ಇವಳನ್ನು ಹೇಗಾದರೂ ಮಾಡಿ ಇವಳಿಗೆ ಏನು ಬೇಕೋ ಅದು ಕೊಟ್ಬಿಟ್ಟು ಅವಳನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು ಎಂಬ ಯೋಚನೆ ಆ ನ್ಯಾಯಾಧೀಶನ ಮೇಲೆ ಬರ್ತದೆ, ಅವನ ತಲೆಯಲ್ಲಿ ಓಡ್ತದೆ. ಅಂಥವನೇ ಆ ರೀತಿ ಯೋಚನೆ ಮಾಡುವಾಗ ತಂದೆಯಾದ ದೇವರು ಕ್ರಿಸ್ತರು ಖಂಡಿತವಾಗಿ ನಮಗೆ ದಯಪಾಲಿಸ್ತಾರೆ. ನಾವು ಬಿಡಬಾರ್ದು, ಪ್ರಾರ್ಥನೆ ಮಾಡ್ತಾ ಇರಬೇಕು. ವಿಶ್ವಾಸ ಕಳೆದುಕೊಳ್ಬಾರ್ದು, ಪ್ರಾರ್ಥನೆ ಮಾಡ್ತಾ ಇರಬೇಕು. ಖಂಡಿತವಾಗಿ ಆ ಪ್ರಾರ್ಥನೆ ಈಡೇರುತ್ತದೆ. ಯಾಕೆಂದರೆ ದೇವರು ಏನೇ ಮಾಡಿದರೂ ನಮ್ಮ ಒಳಿತಿಗಾಗಿ ಮಾಡುವುದು, ನಮ್ಮ ಒಳ್ಳೆಯದಕ್ಕಾಗಿ ಮಾಡುವುದು. ಹಾಗಾಗಿ ಆ ಒಳಿತನ್ನು ಅರ್ಥ ಮಾಡಿಕೊಂಡು ಅವರು ಕಾಲಕ್ಕೆ ಅದು ನೀಡ್ತಾರೆ. ಆದರೆ ನನ್ನ ಕರ್ತವ್ಯ ಪ್ರಾರ್ಥನೆ ಮಾಡುವುದೆಂದು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇರಬೇಕು. ಖಂಡಿತವಾಗಿ ದೇವರು ಆ ಪ್ರಾರ್ಥನೆ ಈಡೇರಿಸ್ತಾರೆ. ಅವರ ಚಿತ್ತಕ್ಕೆ ಅನುಗುಣವಾಗಿ ಅದನ್ನು ಖಂಡಿತವಾಗಿ ನಮಗೆ ನೆರವೇರಿಸ್ಕೊಡ್ತಾರೆ. ಆದ್ದರಿಂದ ಧೈರ್ಯಗೆಡಬಾರದು, ವಿಶ್ವಾಸ ಕಳೆದುಕೊಳ್ಬಾರ್ದು, ಪ್ರಾರ್ಥನೆ ಮಾಡ್ತಾ ಇರಬೇಕು. ಹಲವಾರು ಬಾರಿ ನಮ್ಮ ಕುಟುಂಬಗಳಲ್ಲಿ ನೋಡ್ಬೋದು, ಸ್ವಾಮಿ ನನ್ನ ಮಗ ಈ ರೀತಿ ಇದ್ದಾನೆ, ಮಗಳು ಈ ರೀತಿ ಇದ್ದಾರೆ, ಹೇಳೋ ಮಾತು ಕೇಳಲ್ಲ, ಈ ರೀತಿ ಇದೆ, ಎಷ್ಟೇ ಕೇಳಿದ್ರು ಸರಿ ಹೋಗ್ತಾ ಇಲ್ಲ. ಪ್ರಾರ್ಥನೆ ಮಾಡಿ. ಇವತ್ತಲ್ಲ ನಾಳೆ, ನಾಳೆಲ್ಲ ನಾಡೋದು ಹಾಗೇ ಆಗ್ತದೆ. ಆದರೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬಾರ್ದು. ಕಾಲವು ಪರಿಪಕ್ವವಾದಾಗ ಅಥವಾ ಕಾಲವು ಬಂದಾಗ ಖಂಡಿತವಾಗಿ ಅದನ್ನು ಹೇರಳವಾಗಿ ದೇವರು ದಯಪಾಲಿಸ್ತಾರೆ, ಹೇರಳವಾಗಿ ಅದನ್ನು ನಮ್ಗೆ ಕೊಡ್ತಾರೆ. ಹಾಗಾಗಿ ಧೈರ್ಯದಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ವಿಶ್ವಾಸ ಕಳೆದುಕೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅದನ್ನು ನೋಡಿದ್ದೇವೆ ಆಗಲೇ.
ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ನಾನು ಮೊದಲೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಡಿಸ್ಟ್ರಾಕ್ಷನ್, ಪ್ರಾರ್ಥನೆ ಮಾಡುವಾಗ ಮಾತ್ರ ಅದು ಬರೋದು. ಯಾಕೆ ಬರುತ್ತದೆ? ನಾನು ಮೊದಲೇ ಹೇಳಿದ ಹಾಗೆ ಅದು ಸಹಜವಾದ ಒಂದು ಪ್ರತಿಕ್ರಿಯೆ. ಆದರೆ ಆ ಪ್ರತಿಕ್ರಿಯೆಯನ್ನು ಕೂಡ ನಾವು ಜಯಿಸಲು ಮುಂದಾಗಬೇಕು. ಯಾಕಂದರೆ ನಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗೆ ಗಟ್ಟಿ ಇದೆ ಎಂದು ಹಲವಾರು ಬಾರಿ ನಮಗೆ ಆ ಒಂದು ಶೋಧನೆಗಳು ಬಂದಾಗ ಅದನ್ನು ಜಯಿಸಿ ನಿಲ್ಲಬೇಕು. ಏನೇ ಆದರೂ ಸರಿ ಎದುರಿಸ್ತೇನೆ ಎಂಬ ನಂಬಿಕೆಯಿಂದ ನಾನು ಎದುರು ಮುನ್ನಿಸ್ತಾ ನಡ್ಕೊಂಡು ಹೋಗ್ತಾ ಇರಬೇಕು. ಒಬ್ಬ ವ್ಯಕ್ತಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾನೆ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೆ? ದೇವಾಲಯಕ್ಕೆ ಹೋಗಿ, ಸ್ವಾಮಿ ಇದೋ ನಾನು ಬಂದಿದ್ದೇನೆ, ಇದೋ ನಾನು ಹಾಜರಾಗಿದ್ದೇನೆ, ಅಷ್ಟೇ ಅವನ ಪ್ರಾರ್ಥನೆ. ಸ್ವಾಮಿ ಇದೋ ನಾನು ಬಂದಿದ್ದೇನೆ, ನಾನು ಹಾಜರಾಗಿದ್ದೇನೆ. ಪ್ರತಿದಿನ ಸುಮಾರು 12 ಗಂಟೆ ಹೊತ್ತಿನ ಸಮಯದಲ್ಲಿ ಅವನ ಪ್ರಾರ್ಥನೆ ಆ ರೀತಿ ಹೋಗುವುದು. ಸ್ವಾಮಿ ಇದೋ ನಾನು ಇಲ್ಲಿದ್ದೇನೆ, ನಾನು ಬಂದಿದ್ದೇನೆ, ಹಾಜರಾಗಿದ್ದೇನೆ, ಅಷ್ಟೇ ಅವನ ಪ್ರಾರ್ಥನೆ. ಇವನು ಪ್ರತಿದಿನ ಆ ರೀತಿ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಅವನಿಗೆ ಅನಾರೋಗ್ಯವಿದ್ದಾಗ ಆಸ್ಪತ್ರೆಗೆ ಅವನನ್ನು ದಾಖಲು ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಅವನು ನೋಡೋಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಆದರೆ ಅವನಲ್ಲಿ ಏನೋ ಒಂದು ಸಂತೋಷ, ಏನೋ ಒಂದು ಸಂಭ್ರಮ, ಏನೋ ಒಂದು ನೆಮ್ಮದಿ, ಏನೋ ಒಂದು ರೀತಿಯಲ್ಲಿ ಯಾವಾಗಲೂ ಅಲ್ಲಿರೋರೆಲ್ಲ ಜೊತೆಯೆಲ್ಲ ಚೆನ್ನಾಗಿ ಬೆರೀತಾ ಇದ್ದ, ಚೆನ್ನಾಗಿ ಮಾತಾಡ್ತಾ ಇದ್ದ. ಅಲ್ಲಿರೋರಿಗೆಲ್ಲ ಒಂದೇ ಆಶ್ಚರ್ಯ, ಏನು ಇಷ್ಟೊಂದು ಸಂತೋಷವಾಗಿದ್ದಾನೆ ಇವನು, ಏನೇ ರೋಗ ಇದ್ದರೂ ಕೂಡ ಇಷ್ಟೊಂದು ಸಂತೋಷದಿಂದ ಎಲ್ಲರ ಜೊತೆ ಬೆರೀತಾ ಇದ್ದಾನೆ, ಎಲ್ಲರ ಜೊತೆ ಮಾತಾಡ್ತಾ ಇದ್ದಾನೆ, ಎಲ್ಲರ ಜೊತೆ ಸಂತೋಷದಿಂದ ಇದ್ದಾನೆ. ಏನು ಇದಕ್ಕೆ ಇವನ ರಹಸ್ಯ, ಏನು ರಹಸ್ಯ ಇವನು ಎಂದು ಪ್ರಶ್ನಿಸುವಾಗ ಒಬ್ಬ ನರ್ಸ್ ಬಂದು ಕೇಳ್ತಾಳೆ, ಏನು ನಿನ್ನ ಸಂತೋಷದ ರಹಸ್ಯ? ಯಾವಾಗ ನೋಡು ಸಂತೋಷವಾಗಿದೆಯಾ, ಯಾವಾಗ ನೋಡು ಸಂಭ್ರಮದಿಂದ ಇದೆಯಾ, ಏನು ವಿಶೇಷತೆ ನಿನ್ನ ಜೀವನದಲ್ಲಿ? ಅವನು ಹೇಳ್ತಾನೆ, ನನಗೆ ಪ್ರತಿದಿನ 12 ಗಂಟೆಗೆ ಒಂದು ಗೆಸ್ಟ್ ಬರ್ತಾರೆ. 12 ಗಂಟೆಗೆ ಒಂದು ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ ಬಂದು ನನ್ನ ಹತ್ರ ಎತ್ತೊತ್ತು ಮಾತಾಡಲ್ಲ, 2 ನಿಮಿಷ ಮಾತನಾಡಿ ಹೋಗ್ತಾರೆ. ಅದು ಒಂದು ರೀತಿಯಲ್ಲಿ ನನಗೆ ಸಂಭ್ರಮ ತರುತ್ತಿದೆ, ಸಡಗರ ತರುತ್ತಿದೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸಮಾಧಾನ ತರ್ತಾ ಇದೆ. ಅರೆ ನಾವೆಲ್ಲ ಇಲ್ಲೇ ಇದ್ದೀವಿ, ಯಾವತ್ತೂ ನೀನು ಒಂದು ಗೆಸ್ಟನ್ನು ನಾವು ನೋಡಿಲ್ಲ, ಅದೇಗೆ ನೀನು ಗೆಸ್ಟ್ ಬರ್ತಾರೆ? ಯಾವಾಗ ಬರ್ತಾರೆ? ನಾವಿಲ್ದಿದ್ದಾಗ ಬರ್ತಾರ? ಇಲ್ಲ, 12 ಗಂಟೆಗೆ ಬರ್ತಾರೆ. ಬಂದು ನಾನಲ್ಲಿ ಹೇಳುವುದು ಒಂದೇ ಒಂದು, ಜಾನ್ ಇದೋ ನಾನಿಲ್ಲಿದ್ದೇನೆ, ಜಾನ್ ಇದೋ ನಾನು ಹಾಜರಾಗಿದ್ದೇನೆ, ಭಯಪಡಬೇಡ. ಇಷ್ಟು ಹೇಳಿ ಅವರು ಹೋಗ್ತಾರೆ. ಯಾವ ರೀತಿಯಲ್ಲಿ ಆ ವ್ಯಕ್ತಿ ಪ್ರತಿದಿನ 12 ಗಂಟೆಗೆ ದೇವಾಲಯಕ್ಕೆ ಹೋಗಿ ಆಡಿದಂಥ ಮಾತು, ಸ್ವಾಮಿ ಇದೋ ನಾನು ಇಲ್ಲಿದ್ದೇನೆ, ಇದೋ ನಾನು ಹಾಜರಾಗಿದ್ದೇನೆ ಎಂದು ಹೇಳಿದ ಅದೇ ಮಾತಿಗೆ ಪ್ರತಿಕ್ರಿಯೆಯಾಗಿ ಅವನು ದೇವಾಲಯಕ್ಕೆ ಹೋಗದಿದ್ದಾಗ ಖಂಡಿತವಾಗಿ ಯೇಸು ಕ್ರಿಸ್ತರೇ ಅವನ ಬಳಿ ಹೋಗಿ, ಜಾನ್ ಇದೋ ನಾನು ಇಲ್ಲಿದ್ದೇನೆ, ಇದೋ ನಾನು ನಿನ್ನೆಗಿದ್ದೇನೆ, ಭಯಪಡಬೇಡ. ಅದು ಅವನಿಗೆ ಶಕ್ತಿ ತರುತ್ತದೆ. ಅದು ಪ್ರಾರ್ಥನೆಯ ಫಲವಾಗಿದೆ. ಎಂದಿಗೂ ನಾವು ಪ್ರಾರ್ಥನೆ ಮಾಡುವಾಗ ಅದು ನಿಷ್ಫಲವಾಗಲು ಸಾಧ್ಯವಿಲ್ಲ. ಎಂದಿಗೂ ಅದು ಅದು ಫಲ ನೀಡದೆ ಎಂದಿಗೂ ಅದು ಹೋಗಲು ಸಾಧ್ಯವೇ ಇಲ್ಲ. ಖಂಡಿತವಾಗಿ ಫಲ ನೀಡೇ ನೀಡುತ್ತದೆ. ಕಾಲವು ಬಂದಾಗ, ಅದು ದೇವರ ಚಿತ್ತಕ್ಕೆ ಅನುಗುಣವಾದಾಗ ಖಂಡಿತವಾಗಿ ಅದು ನೀಡೇ ಇಡುತ್ತದೆ. ಭಯಪಡಬೇಡ. ಇನ್ನು ವಿಶೇಷವಾಗಿ ಈ ಪ್ರಾರ್ಥನೆ ಏನು ಮಾಡ್ತದೆ ನಮ್ಮ ಜೀವನದಲ್ಲಿ? ಒಂದನೆಯದಾಗಿ ಬದಲಾವಣೆ. ಎರಡನೆಯದಾಗಿ ಸಾಕ್ಷಿಯ ಜೀವನ. ಒಂದು ಬದಲಾವಣೆ, ಎರಡನೆಯದಾಗಿ ಸಾಕ್ಷಿ ಜೀವನ. ನಾವು ಎಲ್ಲ ಸಂತರ ಜೀವನವನ್ನು ನೋಡಿದರೆ ಅವರು ವಿಶೇಷವಾಗಿ ಅವರು ಪಡೆದಂಥ ಶಕ್ತಿ ಎಲ್ಲಿಂದ? ಆ ದಿವ್ಯ ಪ್ರಸಾದದಿಂದ. ಮದರ್ ತೆರೇಸರವರು ಪ್ರತಿದಿನ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಕಾರ್ಯ ಇರಲಿ, ಪ್ರತಿದಿನ ಆ ದಿವ್ಯ ಸಪ್ರಸಾದದ ಪೆಟ್ಟಿಗೆ ಮುಂದೆ ನಿಂತು ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಅಲ್ಲಿ ಬಂದಂಥ ಶಕ್ತಿ, ಅಲ್ಲಿಂದ ಪಡೆದಂತಹ ವರಪ್ರಸಾದ ಇಡೀ ಸಮಾಜವನ್ನು ಬದಲಾಯಿಸುವಂತೆ, ಇಡೀ ಜನರ ಅಭಿಪ್ರಾಯಗಳನ್ನು ಬದಲಾಯಿಸುವಂತೆ, ಇಡೀ ಜನರ ಜೀವನವನ್ನು ಬದಲಾಯಿಸುವಂತಹ ಆ ಶಕ್ತಿಯನ್ನು, ಆ ಧೈರ್ಯವನ್ನು ಆ ಯೇಸು ಕ್ರಿಸ್ತರು ನೀಡ್ತಾರೆ. ಅಂದರೆ ಬದಲಾವಣೆ. ಪ್ರಾರ್ಥನೆ ಮನುಷ್ಯರನ್ನು ಬದಲಾಯಿಸ್ತದೆ. ಎರಡನೆಯದಾಗಿ ಸಾಕ್ಷಿ ನೀಡುವಂತಹ ಧೈರ್ಯವನ್ನು ಕೂಡ ನಮಗೆ ನೀಡುತ್ತದೆ. ಪ್ರಾರ್ಥನೆ ಮಾಡಬೇಕು. ಖಂಡಿತವಾಗಿ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ.
ಆ ಪ್ರಾರ್ಥನೆ ಭಕ್ತಿಯುತ ಪ್ರಾರ್ಥನೆ ಮಾಡ್ತೀರಾ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತೀರಾ? ಖಂಡಿತವಾಗಿ ನೀವೆಲ್ಲರೂ ಹೋಗಿ ಈ ವಾರ ಆದಮೇಲೆ ಅಥವಾ ಎಷ್ಟು ದಿವಸ ಇದ್ದೀರೋ ಇಲ್ಲಿ ಅಲ್ಲೆಲ್ಲ ಹೋದ್ಮೇಲೆ ವಾಪಸ್ ಹೋದ್ಮೇಲೆ ಖಂಡಿತವಾಗಿ ನಿಮ್ಮ ಅನಿಸಿಕೆಯನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ತೀರಾ. ಅದು ನಿಜವಾಗಿ ಸಾಕ್ಷಿ ನೀಡುತ್ತದೆ. ಇಷ್ಟು ಪ್ರಾರ್ಥನೆ ಮಾಡಿದ್ದೇವೆ, ಇಷ್ಟು ವಿಶ್ವಾಸಭರಿತರಾಗಿದ್ದೇವೆ, ಅದಕ್ಕೆ ಧೈರ್ಯವಾಗಿ ನಾವು ಹೋಗಿ ಮನೆಗೆ ಹಿಂದಿರುಗುವಾಗ, ನಮ್ಮ ಕ್ಷೇತ್ರಗಳಿಗೆ ನಾವು ಹಿಂದಿರುಗುವಾಗ ಅಲ್ಲಿ ನಾವು ಸಾಕ್ಷಿ ನೀಡ್ತೇವೆ. ಅದೇ ಪ್ರಾರ್ಥನೆಯ ಒಂದು ಅದ್ಭುತವಾದ ಶಕ್ತಿ. ಪ್ರಾರ್ಥನೆಯ ಅದ್ಭುತವಾದ ಶಕ್ತಿ ಅದಾಗಿದೆ. ಆ ಸಾಕ್ಷಿ ನೀಡುವಂತಹ ಶಕ್ತಿ ಈ ಪ್ರಾರ್ಥನೆಯೇ ನಮಗೆ ಲಭಿಸುವುದು. ನನ್ನ ಹೆಸರು ಇಂದಿರಾ ನಾಯ್ಕ್ ಅಂತ. ನಾನು ಪೂನಾದಿಂದ ಬಂದಿರೋದು. ಜುಲೈ 2023ಯಲ್ಲಿ ನನಗೆ ತುಂಬ ಬ್ಲೀಡಿಂಗ್ ಆಯಿತು. ಒಂದು 5-6 ದಿನ ತುಂಬ ಬ್ಲೀಡಿಂಗ್ ಆಗಿದ್ದಕ್ಕೆ ನನಗೆ ಆಸ್ಪತ್ರೆಗೆ ಹೋಗಬೇಕಾಯಿತು. ನನ್ನ ಹೊಟ್ಟೆ ತುಂಬ ಊದ್ಕೊಂಡಿತು. ನನಗೆ ಸೋನೋಗ್ರಫಿ ಮಾಡಿದಾಗ ಗೊತ್ತಾಯಿತು ನನ್ನ ಯೂಟ್ರಸಲ್ಲಿ ನೀರು ತುಂಬಿಕೊಂಡಿದೆ, ಮತ್ತು ನನ್ನ ಓವರಿ ಊದ್ಕೊಂಡಿದೆ, ನನ್ನ ಕಿಡ್ನಿ ಊದ್ಕೊಂಡಿದೆ, ನನ್ನ ಲಿವರ್ ಊದ್ಕೊಂಡಿದೆ, ನನಗೆ ಡಯಾಬಿಟಿಸ್ ಡಿಟೆಕ್ಟ್ ಆಯಿತು, ನನಗೆ ಥೈರಾಯ್ಡ್ ಆಯಿತು. ಈ 5 ದಿನ ಆಯಿತು. 7ನೇ ದಿನಕ್ಕೆ ನಾನು ಆಸ್ಪತ್ರೆಗೆ ಹೋದೆ. ನನಗೆ ಅನ್ನಿಸ್ತು ಇದರಿಂದ ನಾನು ಆಪ್ರೇಷನ್ ಮಾಡಿದರೆ ನಾನು ಉಳಿಯೋದಿಲ್ಲ ಅಂತ. ಆದರೂ ನನಗೆ ಹೋಗಬೇಕಾಯಿತು. 2 ಡಾಕ್ಟ್ರ್ ಹತ್ರ ನಾನು ನೋಡಿದೆ. ಅವ್ರು ಹೇಳಿದರು ತೆಗಿಲೇಬೇಕು ಯೂಟ್ರಸ್ಸು, ಇಲ್ಲಾಂದರೆ ಪ್ರಾಬ್ಲಮ್ಸ್ ಇದೆ ಅಂತ. ನಾನು ಡಾಕ್ಟ್ರ್ ಹತ್ರ ಹೋದಾಗ ನಾನು ಥರ್ಸ್ಡೇ ಡಾಕ್ಟ್ರ್ ಹತ್ರ ಹೋದೆ. ಎಲ್ಲ ರೆಡಿ ಮಾಡಿದೆ ಆಪ್ರೇಷನ್ಗೆ ಅಂತ. ಅವ್ರು ಹೇಳಿದರು 2D ಕೂಡ ಮಾಡಬೇಕು ನಿಮಗೆ ಅಂತ. ಆಮೇಲೆ ಮಂಡೇ ನಾನು ಡೇಟ್ ಫಿಕ್ಸ್ ಮಾಡಿ ನಾನು ಬಂದೆ ಮನೆಗೆ. ನನಗೆ ಗೊತ್ತಾಯಿತು ನಾನು ಉಳಿಯೋ ಹಾಗಿಲ್ಲ ಈಗ ಅಂತ. ನಾನು ನನ್ನ ರಿಪೋರ್ಟ್ ನನ್ನ ಮಗನಿಗೆ ಕೂಡ ತೋರಿಸಿಲ್ಲ, ಯಾಕೆಂದರೆ ನನಗಿರೋದು ಒಬ್ಬನೇ ಮಗ, ತೊಂದರೆ ಪಡ್ಕೋತಾನೆ ಅಂತ ನಾನು ಮುಚ್ಚಿಟ್ಟೆ. ನಾನು ಮನೆ ಒಳಗೆ ರೂಮ್ ಒಳಗೆ ಕೂತು ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಥರ್ಸ್ಡೇ ಪ್ರೇಯರ್ ಮಾಡ್ತಾ ಇದ್ದೆ. ಅವರು ಮತ್ತು ಫ್ರೈಡೇ ಕೂಡ ಬೈಬಲ್ ಓದ್ತಾ ಇದ್ದೆ. ದೇವರ ಆತ್ಮ ನನಗೆ ಬಂದು ಹೇಳಿದ್ದು, ನೀನು ಪೋಟಾಗೆ ಬಾ, ನಾನು ನಿನಗೆ ಗುಣಪಡಿಸ್ತೀನಿ. ಯಾಕೆಂದರೆ ನಾನು 1998ಇಂದ ಪ್ರತಿ ವರ್ಷ ಪೋಟಾಗೆ ಬರ್ತೀನಿ. ಎಂಥ ತೊಂದರೆ ಇದ್ದರೂ ನಾನು ಪೋಟಾಗೆ ಬರ್ತೀನಿ. ಒಂದು ಸಲ ನನಗನ್ನಿಸ್ತು ನನ್ನ ಮನಸ್ಸೇ ಮಾತಾಡ್ತಿರ್ಬೇಕು ಏನೋ ಅಂತ. ಆಮೇಲೆ ನಾನು ಬೈಬಲ್ ಓದ್ತಾ ಕೂತ್ರೆ ಇನ್ನೊಂದು ಸಲ ನನಗೆ ನೀನು ಪೋಟಾ ಬಾ, ನಾನು ನಿನಗೆ ಗುಣಪಡಿಸ್ತಾ ಇದ್ದೀನಿ. ನಾನು ನನ್ನ ಮಗಂಗೆ ಹೇಳಿದೆ, ನನಗೊಂದು ಚಾನ್ಸ್ ಕೊಡು, ನಾನು ಪೊಟ್ಟ ಹೋಗಿ ಬರ್ತೇನೆ, ಆಮೇಲೆ ನೀನು ಯಾವ ಆಸ್ಪತ್ರೆ ಹೇಳಿದರೂ ಕೂಡ ನಾನು ಹೋಗಿ ಆಪ್ರೇಷನ್ ಮಾಡ್ತೀನಿ ಅಂತ. ಅದಕ್ಕೆ ಅವನು ಆಯಿತು ಮಮ್ಮಿ ನೀನು ಹೋಗು ಅಂತ ಹೇಳಿ ನನಗೆ ಸ್ಯಾಟರ್ಡೆ ಕಳಿಸ್ಕೊಟ್ಟ. ಸಂಡೇ ನಾನು ಬಂದೆ. ನನಗೆ ಯೂರಿನ್ ಇನ್ಫೆಕ್ಷನ್ನು ಆಗ್ತಾಯಿತ್ತು. ಯಾಕೆಂದರೆ ರಾತ್ರಿ ಪೂರ್ತಿ ನನಗೆ ಒಂದೊಂದು ನಿಮಿಷಕ್ಕೆ ಯೂರಿನ್ಗೆ ಹೋಗಬೇಕಿತ್ತು. ಆ ಥರ ಇನ್ಫೆಕ್ಷನ್ ಆಗ್ತಾಯಿತ್ತು. ಊಟ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ತುಂಬ ತೊಂದರೆ ಆಗ್ತಾಯಿತ್ತು. ಎಲ್ಲ ನೋವಾಗ್ತಾಯಿತ್ತು, ಸೈಡಲ್ಲೆಲ್ಲ ನೋವಾಗ್ತಾಯಿತ್ತು, ಹೊಟ್ಟೆ ನೋವಾಗ್ತಾಯಿತ್ತು, ಹೊಟ್ಟೆ ಊದ್ಕೊಂಡಿತ್ತು. ಯೂಟ್ರಸ್ ನಂದು 6.5 ಇರಬೇಕಂತೆ, ಅದು 10.5 ಆಗಿತ್ತು. ನಾನು ಪೋಟಾಗೆ ಬಂದೆ. ಕನ್ನಡ ಧ್ಯಾನ ಮಂದಿರದಲ್ಲಿ ಪ್ರತಿ ವರ್ಷ ಬರ್ತೀನಿ. ನಾನು ಪ್ರೇಯರ್ ಮಾಡಿದೆ. ಜಸ್ಟ್ ಒಳಗಡೆ ಬಂದ ತಕ್ಷಣ ನನಗೆ ಫೀಲ್ ಆಯಿತು. ಪೋಟ ಒಳಗಡೆ ಬಂದ ತಕ್ಷಣ ನನಗೆ ಅನ್ನಿಸ್ತು, ನಾನು ರೂಮಿಗೆ ಹೋದ ತಕ್ಷಣ ನನಗನ್ನಿಸ್ತಾ ಇತ್ತು ನನಗೆ ನನ್ನ ನೀರು ಹೊಟ್ಟೆಲಿ ತುಂಬಿಕೊಂಡಿರೋ ನೀರು ಹೋಗ್ತಾ ಇದೆ ಯೂರಿನ್ ಮೂಲಕ. ಆ ಥರ ನನಗೆ ಫೀಲ್ ಆಯಿತು. ನಾನು ಪ್ರತಿ ಧ್ಯಾನ ಮಂದಿರದ ಒಂದೊಂದು ಗಂಟೆಯಲ್ಲಿ ಅವರು ಹೇಳುವ ಪ್ರಚಾರ, ಅವರು ಹೇಳುವ ಟೈಮ್ಗೆಲ್ಲ ಕೂತ್ಕೊಂಡು ಸ್ತುತಿ ಆರಾಧನಾ ಎಷ್ಟು ಇದಾಗಿ ಮಾಡ್ತಾ ಇದೆ ನನಗೆ ಗೊತ್ತೇ ಇಲ್ಲ ನಾನು ಯಾವ ರೀತಿ ಆರೋಗ್ಯ ಪಡೆದಿದ್ದೀನಿ ಅಂತ. ನಾನು ಮನೆಗೆ ಹೋದೆ. ಈಗ 2.5 ವರ್ಷ ಆಯಿತು. ನಾನು ಒಂದು ಡಯಾಬಿಟಿಸ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ, ನಾನು ಆಪ್ರೇಷನ್ ಮಾಡಿಲ್ಲ, ನನಗೆ ಕಿಡ್ನಿ ನೋವಿಲ್ಲ, ನನಗೆ ಊಟ ಸೇರುತ್ತೆ, ನನಗೆ ಯೂರಿನ್ ಇನ್ಫೆಕ್ಷನ್ ಇಲ್ಲ, ಮತ್ತು ನನ್ನ ನೀರು ಎಂಥದೂ ಇಲ್ಲ. ನಾನು ಆಪ್ರೇಷನ್ ಕೂಡ ಮಾಡಿಲ್ಲ. ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ 2.5 ವರ್ಷ ಆಯಿತು. ಶುಗರ್ಗೆ ನಾನು ಏನು ತಗೊಳ್ತಾ ಇಲ್ಲ. ನನಗೆ ಯೂಟ್ರಸ್ ಆಪ್ರೇಷನ್ ಹಾಗೇ ಇಲ್ಲ, ತೊಂದರೆನೇ ಇಲ್ಲ. ನನ್ನ ಬ್ಲೀಡಿಂಗು ಇಲ್ಲಿಂದ ಪೋಟ ಬಂದ ದಿವಸದಿಂದಲೇ ನನಗೆ ನಿಂತೋಯ್ತು. ನನಗೆ ಹೊಟ್ಟೆ ನೋವು ಆಗ್ತಾನೂ ಇಲ್ಲ. 2 ವರ್ಷ ಆಯಿತು, ನನಗೆ ಯಾವ ತೊಂದರೆನೂ ಇಲ್ಲ. ನನಗೆ ಕಿಡ್ನಿ ಕೂಡ ನನಗೆ ತೊಂದರೆ ಆಗ್ತಾಯಿತ್ತು, ಸ್ವಲ್ಪ ನೋವು ಆಗ್ತಾಯಿತ್ತು ಸೈಡಲ್ಲಿ. ನಾನು ಹೀಗೆ ಇಟ್ಕೊಂಡು ಕೂತ್ಕೋತಾ ಇದ್ದೆ, ನನಗೆ ನೋವು ಆಗಿಲ್ಲ. ನನಗೆ ಊಟ ಕೂಡ ಸೇರ್ತಾ ಇರಲಿಲ್ಲ ಆ ಟೈಮಲ್ಲಿ. ನನಗೆ ಲಿವರ್ ಕೂಡ ಏನೂ ತೊಂದರೆ ಆಗ್ತಾಯಿಲ್ಲ, ಎಂಥದ್ದು ತೊಂದರೆ ಇಲ್ಲ. 2.5 ವರ್ಷ ನಾನು ತುಂಬ ಚೆನ್ನಾಗಿದ್ದೀನಿ. ಅದರ ನೆಕ್ಸ್ಟ್ ನಾನು 2 ಸಲ ವಾಪಸ್ ರಿಟ್ರೀಟ್ ಮಾಡಿದ್ದೀನಿ. ಈಗ ಪುನಃ ಬಂದಿದ್ದೀನಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆರಾಧನೆ
ಆರಾಧನೆ ಯೇಸುವೆ ಆರಾಧನೆ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿನ್ನ ಸೇವೆಗೆ ನೇಮಿಸಿದೆ ನನ್ನ, ನಿನ್ನ ಸೇವೆಗೆ ನೇಮಿಸಿದೆ ನನ್ನ. ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು, ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು, ಸೈತಾನನ ಶಕ್ತಿಯ ಅಡಗಿಸಿ ಬಿಡಲು, ಸೈತಾನ ಶಕ್ತಿಯ ಅಡಗಿಸಿ ಬಿಡಲು, ಸೇವೆಗೆ ನೇಮಿಸಿದೆ ನನ್ನ, ನಿನ್ನ ಸೇವೆಗೆ ನೇಮಿಸಿದೆ ನನ್ನ. ನಿನಗಾಗಿ ಈ ಜೀವ ದೇವಾ, ಕೊನೆ ಉಸಿರು ನಿನಗಾಗಿ ದೇವಾ, ನಿನಗಾಗಿ ಈ ಜೀವ ದೇವಾ, ಕೊನೆ ಉಸಿರು ನಿನಗಾಗಿ ದೇವಾ. ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ. ನಿನಗಾಗಿ ನಾ ಓಡುವೆ, ನಿನಗಾಗಿಯೇ ಸಾಯುವೆ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಎರಡು ಕರಗಳ ಮೇಲೆತ್ತಿ ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಆರಾಧನೆ ಆರಾಧನೆ ತಂದೆಯೇ ಆರಾಧನೆ. ಆರಾಧನೆ ಆರಾಧನೆ ಆತ್ಮರೇ ಆರಾಧನೆ. ಆತ್ಮರೇ ಆರಾಧನೆ. ಯೇಸುವೇ ಆರಾಧನೆ. ಆರ್ಯರ ನಮ ಶಿರಲ ಕವ ಶಂದರಿಯರ ಬರಾಲ್ಪ ಗೋರರಪ ಅಲ್ರಿ ನಮಕ ಶರಿಯರಿ ಹರಿ 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 ಹರಿ. ಹರಿದವರೇ, ನಮ್ಮನ್ನು ನೀವು ಕಾಪಾಡಿ ರಕ್ಷಿಸಿರಿ. ನಮ್ಮ ಸ್ನಾನ ದೀಕ್ಷೆಯಲ್ಲಿ ಕೊಟ್ಟ ಕರೆಯಾಗಿ ನಿಮ್ಮ ಪ್ರೇಷಿತರಾಗಲು, ಶಿಷ್ಯರಾಗಲು, ಹಿಂಬಾಲಕರಾಗಲು ನಮಗೆ ಕರೆ ಕೊಟ್ಟಿರಿ. ಅದಕ್ಕಾಗಿ ಸ್ತೋತ್ರ ದೇವ. ಹರಿಯರ ಲಮ ಶೀರಲ ಕಬ ಶಂದರಿಯರ ಬರ ಅಲ್ಪ ಕೋರ ರಾಫ ಅಲ್ರಿ ನಮಕ ಶರಿಯರ ಶಮ ಹರಿ 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 ಹರಿ. ಯೋಹಾನನ ಶುಭ ಸಂದೇಶ ಅಧ್ಯಾಯ 8 ವಾಕ್ಯಗಳು 31ರಲ್ಲಿ ಯೇಸು ಸ್ವಾಮಿ ನುಡಿದರು. ತಮ್ಮಲ್ಲಿ ನಂಬಿಕೆ ಇಟ್ಟಿದ್ದ ಯಹೂದ್ಯರಿಗೆ ಯೇಸು ಹೀಗೆ ಎಂದರು, ನೀವು ನನ್ನ ಮಾತಿಗೆ ಶರಣಾದರೆ
ನೀವು ನಿಜವಾಗಿಯೂ ನನ್ನ ಶಿಷ್ಯರು. ಇಫ್ ಯು ಒಬೇ ಮೈ ವರ್ಡ್ ಯು ಆರ್ ಟ್ರೂಲಿ ಮೈ ಡಿಸೈಪಲ್ಸ್. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಯು ವಿಲ್ ಕಮ್ ಟು ನೋ ದ ट्रूथ and truth will set you free. जेजून आपणा सोपाट लाव करना इल्लेल्यांक सांगलें, म्हज्या उतरांक तुमी काळजां जाल्यार तुमी म्हज्या खरे शिष्य जातल्यात, तुमी 7 जाणां जातल्यात आनी 7 तुमकां सुटका दितलें. ಯಾರು ಸತ್ಯ? ಯಾವುದು ಸತ್ಯ? ಆ ಸತ್ಯ ನಮ್ಮ ಮಧ್ಯೆ ಇದೆ. ಯೇಸುವೇ ಸತ್ಯ, ಯೇಸುವೇ ನಿತ್ಯ, ಯೇಸುವೇ ಜೀವ, ಮಾರ್ಗ, ಸತ್ಯ, ಪುನರುತ್ಥಾನ ಅವರೇ ಆಗಿದ್ದಾರೆ. ಯೇಸುವೇ ಸರ್ವಸ್ವ. ಪ್ರೈಸ್ ದ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಅದರಿಂದ ಆತ್ಮೀಯರೇ, ಇವತ್ತು ಈ ಆರಾಧನೆಯಲ್ಲಿ ನಾವು ಶರಣರಾಗೋಣ, ನಾವು ನಮ್ಮನ್ನೇ ಸಮರ್ಪಿಸೋಣ, ನಾವು ದೇವರಿಗೆ ವಿಧೇಯರಾಗೋಣ. ಇರಬಹುದು ನಮ್ಮಲ್ಲಿ ನೋವುಗಳು, ನಿರಾಶೆಗಳು, ಚಿಂತೆಗಳು, ಬೇನೆಗಳು, ಭಾವನೆಗಳು, ಸಮಸ್ಯೆಗಳು, ಬಿಡಿಸಲಾರದ ಕಗ್ಗಂಟುಗಳು ಇರಬಹುದು. ಹಾದಿಯೇ ಇಲ್ಲ ಅಂತ ಯೋಚನೆ ಮಾಡಿದಿರಬಹುದು. ಆದರೆ ಇವತ್ತು ನೀವು ಶರಣಾದರೆ ಯೇಸು ಹಾದಿಯಾಗಿ, ಜೀವವಾಗಿ, ಸೌಖ್ಯವಾಗಿ, ಬಿಡುಗಡೆಯಾಗಿ, ರಕ್ಷಣೆಯಾಗಿ ನಿಮ್ಮ ಜೀವನದೊಳಗಡೆ ಪ್ರವೇಶಿಸುತ್ತಾರೆ. ಯೇಸುಗೆ ಒಂದೇ ಒಂದು ಕ್ಷಣ ಸಾಕು, ಒಂದೇ ಒಂದು ನಿಮಿಷ ಸಾಕು. 38 ವರುಷ ಕುರಿ ಬಾಗಿಲಿನ ಬಳಿ ಇದ್ದಾತ 38 ವರುಷಗಳ ಕಾಲ ಯಾರೂ ಸೌಖ್ಯ ಕೊಡ್ಲಿಕ್ಕಾಗಿಲ್ಲ. ಒಂದೇ ಒಂದು ಮಾತು ಯೇಸು ನುಡಿದ್ರು, ಎದ್ದು ನಡೆ, ಸೌಖ್ಯ ಹೊಂದಿದ. ಅಂದರೆ ಸರ್ವೇಶ್ವರನ ಮಾತು, ದೇವರ ಮಾತು, ದೇವಕುವರನ ಮಾತು ಆಲಿಸಲ್ಪಟ್ಟಾಗ ರೋಗ ರುಜಿನ, ಯಾವುದೇ ನೋವು, ದುಃಖ, ನಿರಾಶೆ ಬಿಟ್ಟು ಹೋಗುವುದು, ಕ್ಷಣ ಮಾತ್ರ ಬಿಟ್ಟು ಹೋಗುವುದು. ಆ ಶಕ್ತಿ ಪರಮ ಪ್ರಸಾದಕ್ಕಿದೆ. ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 34ರಿಂದ ನಾನು ಓದ್ತೀನಿ 36ರ ತನಕ. ಅನಂತರ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನೂ ಜನರ ಗುಂಪನ್ನೂ ಒಟ್ಟಾಗಿ ತಮ್ಮ ಬಳಿಗೆ ಕರೆದು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದು ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಬರುವ ಲಾಭವಾದರೂ ಏನು? ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದು ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಬರುವ ಲಾಭವಾದರೂ ಏನು? ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಯೇಸು ಸ್ವಾಮಿ ನಮಗೊಂದು ಪಂಥಾಹ್ವಾನ, ಆ ಪಂಥಾಹ್ವಾನದ ಕರೆ ಕೊಡ್ತಾರೆ. ಏನು ಆ ಕರೆ? ನೀನು ನನ್ನ ಶಿಷ್ಯನ ಅಥವಾ ಅಭಿಮಾನಿಯ? ಆರ್ ವಿ ದ ಡಿಸೈಪಲ್ಸ್ ಆಫ್ ಜೀಸಸ್ ಆರ್ ಆರ್ ವಿ ದ ಫ್ಯಾನ್ಸ್ ಆಫ್ ಜೀಸಸ್? ನಾವು ಧೈರ್ಯದಲ್ಲಿ ಹೇಳಬೇಕು, ಸ್ನಾನ ದೀಕ್ಷೆ ಪಡೆದವರು ಮತ್ತು ಯೇಸುವನ್ನು ವಿಶ್ವಾಸಿಸುವ ಎಲ್ಲರೂ ಕೂಡ ಅವರ ಹಿಂಬಾಲಕರು, ಶಿಷ್ಯರಾಗುತ್ತಾರೆ. ಒಬ್ಬ ಶಿಷ್ಯನಾಗಬೇಕಾದ್ರೆ ಏನ್ ಬೇಕು ನೋಡಿ. ಇವತ್ತು ಯೇಸು ಸ್ವಾಮಿ ಈ ಸ್ವಾರ್ಥೆಯಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ, ಮೊದಲು ನಿಮ್ಗೆ ಏನಿರಬೇಕು? ಮನಸ್ಸಿರಬೇಕು. ಈ ಆರಾಧನೆಯಲ್ಲಿ ಮನಸ್ಸಿರಬೇಕು, ಪ್ರಾರ್ಥನೆ ಮಾಡಲು ಮನಸ್ಸಿರಬೇಕು, ಗುಡಿಗೆ ದೇವಾಲಯಕ್ಕೆ ಹೋಗ್ಲಿಕ್ಕೆ ಮನಸ್ಸಿರಬೇಕು, ಬೈಬಲ್ ಓದಲು ಮನಸ್ಸಿರಬೇಕು, ಕೈಲಿ ಜಪಸರಡಿಯಲು ಮನಸ್ಸಿರಬೇಕು. ಆ ಮನಸ್ಸು ನಮ್ಮನ್ನು ಸಿದ್ಧ ಮಾಡೋದು ಪವಿತ್ರ ಆತ್ಮ. ಅದಕ್ಕಾಗಿ ಪ್ರಾರ್ಥನೆಗೆ ನಿಲ್ಲುವಾಗ ಪವಿತ್ರ ಆತ್ಮರಲ್ಲಿ ನಾವು ಪ್ರಾರ್ಥಿಸಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಅವನೇನ್ ಮಾಡಬೇಕು? ತನ್ನನ್ನು ತಾನೇ ಪರಿತ್ಯಜಿಸಿ, ಲೆಟ್ ಹಿಮ್ ಡಿನೈ ಹಿಮ್ಸೆಲ್ಫ್. ಇವತ್ತು ನಾವು ಪರಿತ್ಯಜಿಸುವುದು ತುಂಬಾ ಇದೆ. ಏನೋ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ, ಅದರಿಂದ ನಾವು ಹೊರಗಡೆ ಬರಬೇಕು. ಯಾಕೆ? ಹೊರಗಡೆ ಬರದಿದ್ದರೆ ನಮಗೆ ಬಿಡುಗಡೆ ಇಲ್ಲ, ಮುಳುಗಡೆ ಮಾತ್ರ, ಜೀವನ ನಾಶವಾಗುತ್ತೆ. ಅದಕ್ಕಾಗಿ ಬೈಬಲ್ ಹೇಳುತ್ತೆ, ತನ್ನನ್ನು ತಾನೇ ಪರಿತ್ಯಜಿಸಿ ಅಂದ್ರೆ ಏನು? ನಿರಾಕರಿಸಿ. ಏನ್ ನಿರಾಕರಿಸಬೇಕು? ಏನು ಪರಿತ್ಯಜಿಸಬೇಕು? ನಮ್ಮ ಜೀವನದಲ್ಲಿ ಬೇಡವಾದ ವಿಷಯಗಳಲ್ಲಿ ನಾವು ಮುಳುಗಿ ಹೋಗಿದ್ದೀವಿ, ಈ ಲೋಕದಲ್ಲಿ ಮುಳುಗಿ ಹೋಗಿದ್ದೀವಿ, ಅಂತರ್ಜಾಲದಲ್ಲಿ ಮುಳುಗಿ ಹೋಗಿದ್ದೀವಿ, ಸೋಷಿಯಲ್ ನೆಟ್ವರ್ಕ್ ಅಂತೀವಿ. ಇವತ್ತು ನಮಗೆ ಅದು ಬಿಟ್ಟು ಬಾಳಲು ಆಗ್ತಾ ಇಲ್ಲ. ಇವತ್ತು ಯಾವುದೋ ನಮ್ಮನ್ನು ಆಳ್ತಾ ಇದೆ, ಈ ಲೋಕದ ಶಕ್ತಿ ನಮ್ಮನ್ನು ಆಳ್ತಾ ಇದೆ.
ಮೊನ್ನೆ ಒಂದು ದಿನ ನಮ್ಮ ಯುವ ಸಮಾವೇಶ ಇರುವಾಗ ಒಬ್ಬ ಯುವಕ ನನ್ನ ಹತ್ರ ಬಂದು ಹೇಳಿದ, ಫಾದರ್ ಫ್ರಾಂಕ್ಲಿ ನಿಮ್ಮ ಹತ್ರ ಮಾತಾಡಬೇಕು ಹೇಳಿದ. ಐ ಆಮ್ ಎಡಿಕ್ಟೆಡ್ ಟು ಮೊಬೈಲ್, ಹೌ ಟು ಕಮ್ ಔಟ್ ಆಫ್ ಇಟ್. ನಾನು ಮೊಬೈಲ್ಗೆ ಎಡಿಕ್ಟ್ ಆಗಿದ್ದೀನಿ. ಅವಾಗ ನಾನು ಹೇಳಿದೆ, ಒಂದೇ ಒಂದು ಹಾದಿ, ಯೇಸು. ದೆರ್ ಇಸ್ ನೋ ಅದರ್ ರೋಡ್, ದೆರ್ ಇಸ್ ನೋ ಅದರ್ ಹೋಪ್. ಯೇಸು ಹತ್ರ ಬಾ. ಪ್ರಾರ್ಥನೆ, ನಾನು ಪ್ರಾರ್ಥಿಸಿದೆ ಅವನಿಗಾಗಿ, ಹೇಳಿಕೊಟ್ಟೆ ದೇವರ ವಾಕ್ಯ. ಯುವ ಜನರು ನಡತೆಯಲ್ಲಿ ಶುದ್ಧವಾಗಿರಲು ಹೇಗೆ ಸಾಧ್ಯ? ಕೀರ್ತನೆ 119:9, ನಿನ್ನಯ ವಾಕ್ಯ ಅನುಸರಣೆಯಿಂದಲೇ ಸಾಧ್ಯ. ಉಪದೇಶಕ 12:1, ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವ ಕಷ್ಟಕರ ದಿನಗಳು ಬರುವುದಕ್ಕೆ ಮುಂಚೆ ದೇವರ ಬಳಿಗೆ ಬಾ, ದೇವರ ಹತ್ತಿರ ಬಾ. ಮೂರನೇದಾಗಿ ಹೇಳುತ್ತೆ ಸಿರಾಕ 25:3, ಯೌವನದಲ್ಲಿ ಏನನ್ನು ಶೇಖರಿಸಿಟ್ಟುಕೊಳ್ಳದಿದ್ದರೆ ವೃದ್ಧಾಪ್ಯದಲ್ಲಿ ಏನು ಕೊಯ್ಯುವೆ? ಅದನ್ನೇ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯ 10ರಲ್ಲಿ ಸಂತ ಪೌಲರು ಹೇಳ್ತಾ ಇದ್ದಾರೆ, ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ, ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ, ಸೈತಾನನು ನಿಮಗೊಡ್ಡುವ ಎಲ್ಲ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲುವಂತೆ ದೇವರು ಕೂಡ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ಅದು ಮುಖ್ಯ. ಅದರಿಂದ ಇವತ್ತು ನಾವು ನೋಡ್ತೀವಿ, ನಿನ್ನನ್ನು ನೀನು ಪರಿತ್ಯಜಿಸು. ಏನು ಪರಿತ್ಯಾಗ ಮಾಡಲಿಕ್ಕಿದೆ? ಎಷ್ಟೋ ಇದೆ. ನಾವು ಲೋಕದಲ್ಲಿ, ಅಂತರ್ಜಾಲದಲ್ಲಿ, ಲೌಕಿಕತೆಯಲ್ಲಿ, ಲೌಕಿಕ ಯೋಚನೆಯಲ್ಲಿ, ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೇವೆ. ನಮಗೆ ಬಿಡುಗಡೆ ಬೇಕು. ಯಾವ ಬಿಡುಗಡೆ? ಮಾನಸಿಕ ಬಿಡುಗಡೆ, ಆಂತರಿಕ ಬಿಡುಗಡೆ, ಆಂತರಿಕ ಸೌಖ್ಯ, ಮಾನಸಿಕ ಸೌಖ್ಯ, ದೈಹಿಕ ಸೌಖ್ಯ, ಸಾಮಾಜಿಕ ಸೌಖ್ಯ, ಆರ್ಥಿಕ ಸೌಖ್ಯ, ಇದೆಲ್ಲ ನಮಗೆ ಬೇಕು. ಆವಾಗ ನಮಗೆ ಇರುವ ಶಕ್ತಿ ಪ್ರಭು ಯೇಸು. ಆಧ್ಯಾತ್ಮಿಕತೆಯೆಡೆಗೆ ಬರೋಣ. ಪ್ರಾಮಾಣಿಕತೆಯಿಂದ, ಸರಳತೆಯಿಂದ, ದೀನತೆಯಿಂದ ನಾವು ಬಂದಾಗ ಯೇಸು ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ಬೈಬಲ್ ಹೇಳುತ್ತೆ, ನೀವು ಪರಿತ್ಯಜಿಸಿ. ಇವತ್ತು ನಾನು ಏನು ಪರಿತ್ಯಾಗ ಮಾಡಬೇಕು? ಎರಡನೇದಾಗಿ ಶಿಲುಬೆಯನ್ನು ಹೊತ್ತು. ನಮ್ಮ ಜೀವನದಲ್ಲಿ ನಾನೇ ಹೇಳಿದೆ, ಶಿಲುಬೆ ನಮಗೆ ಇದ್ದೇ ಇದೆ, ಎಲ್ಲರಿಗೂ ಇದೆ. ಮಗುವಿಗೆ ಮಗುವಿನ ಚಿಂತೆ, ಯುವಕರಿಗೆ ಯುವಕ ಯುವತಿಯರು ಅವರ ಚಿಂತೆ, ಕುಟುಂಬದಲ್ಲಿ ದಂಪತಿಗಳಿಗೆ ಚಿಂತೆ, ಹಿರಿಯ ಎಲ್ಲರಿಗೂ ಸಮಾಜದಲ್ಲಿ ಚಿಂತೆಗಳಿವೆ. ಆದರೆ ನೀವೇನು ಮಾಡಬೇಕು? ಶಿಲುಬೆಯನ್ನು ಹೊತ್ಕೊಳ್ಬೇಕು. ಯಾರ ಮೇಲೆ ಹಾಕಬೇಡಿ, ಅವನಿಂದ ಹಂಗಾಯ್ತು, ಇವರಿಂದ ಹಿಂಗಾಯ್ತು. ಬದಲಾಗಿ ನಿನ್ನ ಶಿಲುಬೆಯನ್ನು ಹೊತ್ತುಕೋ. ನನ್ನ ಶಿಲುಬೆಗಳ, ನನ್ನ ನೋವುಗಳ ಎಲ್ಲವನ್ನು ಅರಿತುಕೊಳ್ಳಬಲ್ಲ ಶಕ್ತಿ ಉಳ್ಳವರು ಯೇಸುವಾಗಿದ್ದಾರೆ. ಶಿಲುಬೆ ಏನು? ಶಿಲುಬೆ ರೋಗ ಎಂಬ ಶಿಲುಬೆ, ನೋವೆಂಬ ಶಿಲುಬೆ, ದುಃಖ ಎಂಬ ಶಿಲುಬೆ, ಜೀವನ್ಮರಣದ ಮಧ್ಯೆ ಹೋರಾಡ್ತಿದ್ಯಲ್ಲ, ಅದು ಕೂಡ ಶಿಲುಬೆ. ಎಲ್ಲ ಶಿಲುಬೆಗಳನ್ನು ನೀನು ಹೊತ್ತು ಯೇಸುವನ್ನು ಹಿಂಬಾಲಿಸು. ಕೆಲವರು ಏನು ಮಾಡ್ತಾರೆ? ದುರ್ಗುಣಗಳನ್ನು ಹಿಂಬಾಲಿಸ್ತಾರೆ, ಅವರು ಬಿದ್ದು ಹೋಗ್ತಾರೆ. ಯೇಸುವನ್ನು ಹಿಂಬಾಲಿಸೋಣ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮಗೆ ಏನು ಬೇಕು? ಯೇಸುವಿನ ಬಲ ಬೇಕು, ಶಕ್ತಿ ಬೇಕು, ಆಶೀರ್ವಾದ ಬೇಕು. ಕಣ್ಣುಗಳನ್ನು ಮುಚ್ಚುವುದು ನಿಮಿಷ. ನಮ್ಮ ಜೀವನದಲ್ಲಿ ಯೇಸುವೆ ಬಲವನ್ನು ನೀಡಿರಿ, ಶಕ್ತಿಯನ್ನು ನೀಡಿರಿ, ಆಶೀರ್ವದಿಸಿರಿ. ಬಲ ನೀಡು ದೇವ, ವರ ನೀಡು ದೇವ, ನನ್ನೇಸು ದೇವ, ನೀ ಸಾಕು ದೇವ. ಬಾಳಲು ಕೊನೆವರೆಗೂ ದೇವ ನಿನ್ನ ಸೇವೆಯ ಮಾಡಿ, ನಿನಗಾಗಿಯೇ ಬಾಳಲು ಬಲ ನೀಡು ದೇವಾ, ವರ ನೀಡು ದೇವಾ, ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನಮಗೆ ಯೇಸು ಮಾತ್ರ ಸಾಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸಾಕಾಗಬೇಕಾದ್ರೆ ನಾವು ಏನು ಮಾಡಬೇಕು? ನಮಗೆ 3 ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯೇಸುವಿನ ಶಿಷ್ಯರು ನಿರ್ಭೀತದಿಂದಿರಬೇಕಾದ್ರೆ, ಯೇಸುವಿನ ಆಶೀರ್ವಾದ ನಮಗೆ ಇವತ್ತು ಸಿಗಬೇಕಾದ್ರೆ, ಯೇಸುವಿನ ಕರುಣೆ ನಮ್ಮಲ್ಲಿ ಹರಿಯಬೇಕಾದ್ರೆ, ಯೇಸುವಿನ ಸ್ಪರ್ಶ ನಮಗಾಗಬೇಕಾದ್ರೆ 3 ವಿಷಯಗಳು ಯೇಸು ಸ್ವಾಮಿ ಹೇಳ್ತಾರೆ. ಮೊದಲನೇದಾಗಿ ಯೇಸು ಹೇಳ್ತಾರೆ, ನೀವು ನನ್ನಲ್ಲಿ ನೆಲೆಗೊಂಡು ನಿಲ್ಲಿರಿ, ಅಥವಾ ನನ್ನಲ್ಲಿ ನೆಲೆಗೊಂಡಿರಿ, ನನ್ನಲ್ಲಿ ನೆಲೆಗೊಳ್ಳಿರಿ. ಪಿಚ್ ಯುವರ್ ಟೆಂಟ್ ಇನ್ ಜೀಸಸ್. ಮೊದಲ ಸ್ಥಳ ಯೇಸುವಿಗೆ, ಹೃದಯದಲ್ಲಿ ಮೊದಲ ಜಾಗ ಯೇಸುವಿಗೆ.
ಯೇಸುವಿನಲ್ಲಿ ನೆಲೆಗೊಂಡು ನಿಲ್ಲೋಣ. ನಮ್ಮ ಸ್ನಾನ ದೀಕ್ಷೆಯಲ್ಲಿ ನಾವು ದೇವರ ಮಕ್ಕಳಾಗಿದ್ದೀವಿ, ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ. ಆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡು ನಿಲ್ಲೋಣ. ಅಬೈಡ್ ಇನ್ ಮೈ ವರ್ಡ್, ಅಬೈಡ್ ಇನ್ ಮೀ, ಮೈ ವರ್ಡ್. ನೀವು ಯೇಸುವನ್ನು ಹಿಂಬಾಲಿಸುವುದಾದರೆ ಆತನಲ್ಲಿ ನೆಲೆಗೊಳ್ಳಬೇಕು, ಆತನ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಮೂರನೆಯದಾಗಿ ಲೋಕವು ನಿಮ್ಮನ್ನು ದ್ವೇಷಿಸುವುದು, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕದಲ್ಲಿ ಕಷ್ಟ ಸಂಕಷ್ಟಗಳಿವೆ, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಹೇಗೆ? ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಅಬೈಡ್ ಇನ್ ಮೈ ಲವ್. ಈ ಮೂರು ವಿಷಯಗಳು ನೆನಪದಲ್ಲಿಟ್ಟುಕೊಳ್ಳಿ. ಒಂದು, ನನ್ನಲ್ಲಿ ನೆಲೆಗೊಂಡಿರಿ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನೀವು ನಿಜವಾಗಿಯೂ ನನ್ನ ಶಿಷ್ಯರಾಗುತ್ತೀರಿ. ಅದರಿಂದ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇದೇ ಯೋಹಾನ 15 ನೀವು ಓದಿದಾಗ ಯೋಹಾನ ಹೇಳ್ತಾನೆ, ಯೇಸು ಸ್ವಾಮಿಯ ಮಾತುಗಳು, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ಯು ನಾಟ್ ಡೂ ಎನಿಥಿಂಗ್ ಅಪಾರ್ಟ್ ಫ್ರಮ್ ಮೀ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಾಗದು. ಯೇಸುವಿನಿಂದ ಬೇರ್ಪಟ್ಟು ಮಾಡಿದ ಬಿಸ್ನೆಸ್ ಸೋಲು, ಯೇಸುವಿನಿಂದ ಬೇರ್ಪಟ್ಟು ಮಾಡಿದ ಓದು ಸೋಲು, ಯೇಸುವಿನಿಂದ ಬೇರ್ಪಟ್ಟು ಮಾಡಿದ ಏನೇ ಕಾರ್ಯ ಸೋಲು. ಏಕೆಂದರೆ ನಾವು ನಮ್ಮ ಸ್ವಂತ ಸೊತ್ತಲ್ಲ. 1 ಕೊರಿಂಥ 6:19-20, 1 ಕೊರಿಂಥ 7:23, ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ. ಯಾವ ಕ್ರಯ? ಬೆಳ್ಳಿಯಲ್ಲ, ಬಂಗಾರವಲ್ಲ, ಯೇಸುವಿನ ಪರಿಶುದ್ಧ ರಕ್ತ. ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತ ನಮ್ಮ ರಕ್ಷೆಗಾಗಿ, ನಮ್ಮ ಶಿಕ್ಷೆಯನ್ನು ತಾನು ಹೊತ್ತುಕೊಂಡು ಆತನ ಗಾಯಗಳಿಂದ ನಮಗೆ ಸೌಖ್ಯ ಕೊಟ್ಟ ಯೇಸು. ಎಲ್ಲಿ 2-3 ಜನ ನನ್ನ ಹೆಸರಿನಲ್ಲಿ ಸೇರುತ್ತಾರೋ ನಾನು ಅಲ್ಲಿದ್ದೀನಿ ಅಂತ ಹೇಳಿದ ಯೇಸು ಇವತ್ತು ನಮ್ಮ ಮಧ್ಯೆಯೂ ಕೂಡ ಯೇಸು ಇದ್ದಾರೆ. ನಾವು ಪ್ರಾರ್ಥಿಸೋಣ. 2 ಕರಗಳನ್ನು ಹೃದಯದ ಮೇಲಿಡೋಣ. ನಮ್ಮ ದುಃಖ, ನೋವು, ಚಿಂತೆ, ನಿರಾಶೆ, ಬೇನೆ, ಭಾವನೆಗಳನ್ನು ಯೇಸುವಿಗೆ ಸಮರ್ಪಿಸುತ್ತಾ, ಯೇಸುವೇ ನನಗೆ ಸೌಖ್ಯ ನೀಡಿರಿ, ಯೇಸುವೇ ನನಗೆ ಬಿಡುಗಡೆ ನೀಡಿರಿ, ಯೇಸುವೇ ನಿಮ್ಮ ಕರುಣೆಯ ಕಣ್ಗಳಿಂದ ನನ್ನ ಮೇಲೆ ದೃಷ್ಟಿ ಬೀರಿರಿ, ಸಾಯುತ್ತಿದ್ದ ನನ್ನ ದೇಹಕ್ಕೆ ಸೌಖ್ಯವನ್ನು ಕರುಣಿಸಿರಿ, ಯೇಸುವೇ ನನ್ನ ಮೇಲೆ ಕರುಣೆಯಾಗಿರಿ, ಪಾಪಿಯಾದ ನನ್ನ ಮೇಲೆ ಕರುಣೆಯಾಗಿರಿ, ಯೇಸುವೆ ನನ್ನ ರೋಗ, ರುಜಿನ, ನೋವು, ಚಿಂತೆ, ದುಃಖ, ನಿರಾಶೆ, ಬೇನೆ, ಬವಣೆ ಇವುಗಳೆಲ್ಲವನ್ನು ಬುಡ ಸಮೇತ ಕಿತ್ತಾಕಿರಿ ಯೇಸುವೆ. ಎಷ್ಟೋ ರಾತ್ರಿಗಳು, ನಿದ್ರೆಯ ಬಾರದ ರಾತ್ರಿಗಳು ಯೇಸುವೆ, ಕಣ್ಣೀರಿನಿಂದ ಇದ್ದೀರಿ ಯೇಸುವೆ. ಸೋತು ನೊಂದು ಬಸವಳಿದು ನನ್ನವರೇ ನನಗೆ ಕೈ ಬಿಟ್ಟಿದ್ದಾರೆ. ಮಾನಸಿಕ ಒತ್ತಡಕ್ಕೆ, ಆತಂಕಕ್ಕೆ ಒಳಗಾಗಿ ಏಕಾಂಗಿಯಾಗಿದ್ದೀನಿ ಯೇಸುವೆ. ನೀವು ಬನ್ನಿ ಯೇಸುವೆ, ಬನ್ನಿ ನನ್ನ ಹೃದಯಕ್ಕೆ, ಬನ್ನಿ ನನ್ನ ಜೀವನಕ್ಕೆ ಬಾ ಯೇಸು ದೇವ. ನೀ ಬರಲು ಯಾವ ರೋಗವು, ನೋವು ನನ್ನ ಜೀವನದಲ್ಲಿ ಇರೋದಿಲ್ಲ. ಯೇಸು ದೇವ, ಬಾ ಎನ್ನ ಆತ್ಮಕ್ಕೆ ಬಾ, ಬಾ ಎನ್ನಾತ್ಮಕ್ಕೆ ಬಾ. ದೇವಾ ನೀ ಬರಲು, ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸು ದೇವ, ಬಾ ಯೇಸು ದೇವ. ಎಲ್ಲರೂ 2 ಕರಗಳನ್ನು ಮೇಲೆತ್ತಿ ಪರಮಪ್ರಸಾದ ಚಾಚಿ ಹಾಡಿ, ಬಾ ಯೇಸು ದೇವ, ಬಾ ಎನ್ನ ಆತ್ಮಕ್ಕೆ ಬಾ. ಟಚ್ ದ ಲಾರ್ಡ್. ದೇವಾನಿ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸು ದೇವ, ನೀನು ಪ್ರೀತಿಸಿದಂತೆ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ನೀನು ಕ್ಷಮಿಸಿದಂತೆ, ನೀನು ಪ್ರೀತಿಸಿದಂತೆ, ನೀನು ಪ್ರೀತಿಸಿದಂತೆ, ನೀನು ಕ್ಷಮಿಸಿದಂತೆ, ನೀನು ಕ್ಷಮಿಸಿದಂತೆ. ಪ್ರೀತಿಸಿ ಕ್ಷಮಿಸಿ, ಪ್ರೀತಿಸಿ ಕ್ಷಮಿಸು, ಪ್ರೇಮವ ತುಂಬಲು ಬಾ. ಬಾ ಯೇಸು ದೇವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಯೇಸು ನಾಮದಲ್ಲಿ ಈ ಪರಮ ಪ್ರಸಾದದ ದಿವ್ಯ ಶಕ್ತಿಯಿಂದ ಎಲ್ಲ ರೋಗ ರುಜಿನಗಳು, ಬೇನೆ ಬವಣೆಗಳು, ತಲೆಮುಡಿಯಿಂದ ಪಾದದವರೆಗಿರುವ ಅಂಗಾಂಗಗಳು, ಅರಿವಿಲ್ಲದ ಅವಸ್ಥೆಗಳು ಯೇಸು ನಾಮ ಅಭಿಷೇಕವಾಗಲಿ. ನೀವು ಯಾರಿಗಾಗಿ ಕರಗಳಲ್ಲಿ ಪ್ರಾರ್ಥಿಸುತ್ತೀರೋ ಅವರು ದೇಶ ವಿದೇಶ ಎಲ್ಲೇ ಇದ್ದರು ಇದನ್ನು ಆಲಿಸುವಾಗ ಈ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ಯೇಸು ನಾಮದಲ್ಲಿ ಸ್ಪರ್ಶವಾಗಲಿ. ಅಂಧಕಾರ ಶಕ್ತಿಗಳು ಬೆಟ್ಟು ಸೊಟ್ಟು ಬೂದಿಯಾಗಲಿ. ಚಿಂತೆ ಭಯ ಭೀತಿಯ ಬಾಳ ಕಹಿ ನೆನಪೆಲ್ಲ, ಚಿಂತೆ ಭಯ ಭೀತಿಯ ಬಾಳ ಕೈ ನೆನಪೆಲ್ಲ, ಹೃದಯ ಭಾರವ ನೀಗಲು ಬೇಗನೆ ಬಾ. ಯೇಸು ದೇವ ಹೃದಯ ಭಾರವ, ಹೃದಯ ಭಾರವ ನೀಗಲು ಬೇಗನೆ ಬಾ. ಬಾ ಯೇಸು ದೇವ, ಬಾ ಯೇಸು ದೇವ. ಯೇಸುವೇ, ನಿಮ್ಮ ನಾಮದಲ್ಲಿ ಮಕ್ಕಳು ಕರೀತಾ ಇದ್ದಾರೆ ಸ್ವಾಮಿ. ಯೇಸು ನಾಮ ಈ ಲೋಕದಲ್ಲಿ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿದೆ. In the name of Jesus, crush ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು, ಪೀಡೆ ಪಿಚಾಚಿಗಳ ಶಕ್ತಿಗಳು, ಎಲ್ಲ ಬೇನೆ ಬವಣೆಗಳು ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ. ಯೇಸುವಿನ ಶಿಲುಬೆ ಪಾದಬುಡಕ್ಕೆ ಸಮರ್ಪಿಸ್ತಾ ಇದ್ದೀನಿ. ಈ ಆರಾಧನೆಯನ್ನು ಆಲಿಸುವ, ನೋಡುವ, ಪ್ರಾರ್ಥಿಸುವ, ಆರಾಧಿಸುವ ಎಲ್ಲರಲ್ಲಿ ಅಭಿಷೇಕ ಹರಿಯಲಿ. ರಕ್ತ ಕಣಕಣದ ನಾಡಿಕೀಲು ಮಂಚ ದೇಹಾತ್ಮಗಳಲ್ಲಿ ಶಕ್ತಿ ಹರಿಯಲಿ. Power upon them, Lord. Touch, Lord. Bless, Lord. ನೋಡಿ ನೋಡಿ, ಪ್ರಾರ್ಥಿಸಿ, ಕರಗಳನ್ನೆತ್ತು ಪ್ರಾರ್ಥಿಸಿ. ನಿಮ್ಮ ಜೀವನದಲ್ಲಿ ಯೇಸು ಅದ್ಭುತ ಮಾಡ್ತಾ ಇದ್ದಾರೆ. ಕರುಣೆ ಹರಿತಾ ಇದೆ, ಹರಿತಾ ಇದೆ. ರೋಗಿಗಳು ಸೌಖ್ಯವಾಗ್ತಾ ಇದ್ದಾರೆ, ಬಿಡುಗಡೆ ಕೊಡ್ತಾ ಇದ್ದಾರೆ. ಕುರುಡರು ನೋಡುವರು, ಕಿವುಡರು ಆಲಿಸುವರು, ಮೂಗರು ಮಾತನಾಡುವರು, ಅಂಧಕಾರ ಶಕ್ತಿಗಳಿಂದ ಬಂಧಿತರಿಗೆ ಬಿಡುಗಡೆ ಕೊಡಲು ಬಂದ ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಟಚ್ ಲಾರ್ಡ್. ಶರಾಲಮ ಕಾರಿಯಾರಿಯ ಬಾರ ಒಂದು ನಿಮಿಷ ಮೌನವಾಗಿ ಪ್ರಾರ್ಥಿಸಿ. ಯೇಸು ನಿಮ್ಮೊಳಗಡೆ ಶಕ್ತಿಯಾಗಿ ಇಳಿದು ಬಂದಿದ್ದಾರೆ, ಬಿಡುಗಡೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ, ವಂದನೆ ಯೇಸು ಅಂತ ಹೇಳಿ. ನೀವು ಯಾವುದೇ ಸ್ಥಳದಲ್ಲಿರಬಹುದು, ಸಾಧ್ಯವಾದರೆ ಮನೆಯಲ್ಲಿದ್ದೀರಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಯೇಸುವಿನ ಈ ಪರಿಶುದ್ಧ ಆಶೀರ್ವಾದವನ್ನು ನಿಮ್ಮ ಮೇಲೂ, ನಿಮ್ಮ ಕುಟುಂಬದ ಮೇಲೂ, ನಿಮ್ಮ ಊರಿನ ಮೇಲೂ, ವಿಶ್ವದ 7 ಭೂಖಂಡಗಳ ಮೇಲೂ ನಾವು ಪಡೆಯೋಣ. ನಮ್ಮನ್ನೇ ನಾವು ಸಿದ್ಧಪಡಿಸೋಣ ಆಶೀರ್ವಾದಕ್ಕಾಗಿ. ಅತ್ಯುನ್ನತ ಸಿಂಹಾಸನದಿ ಆಸೀನನಾದ ನಂದೇವ, ಅತ್ಯಂತ ಪ್ರೀತಿ ಸ್ವರೂಪಿಯು ನೀವೇ, ಆರಾಧಿಸುವೆ ನಿನ್ನ. ಆರಾಧನೆ, 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 ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು, ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪ್ರವೇಶುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು, ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪ್ರವೇಶುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು ಉಂಟಾಗಲಿ.